ಓಂ ಗಣನಾನ್ವಾ ಗಣಪತಿಗುಂ ಭವಾಮಹೆ ಕವಿಂ ಕವೀನಾಮುಪಮಶ್ರವಸ್ತಮಂ ಶ್ರೀಶ್ಚರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂತ ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಈ ಗಾಯತ್ರಿ ಅನ್ನುವ ಮಹಾನಾರಾಯಣದಲ್ಲೇ ಬರುವಂತಹ ಗಾಯತ್ರಿ ಅನ್ನೋ ಛಂದಸ್ಸಿನಲ್ಲಿ ಬರುವಂತಹ ಕೆಲವು ಮಂತ್ರಗಳನ್ನು ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಮಂತ್ರ ಆಂ ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ ಮಹಾದೇವಸ್ಯ ಧೀಮಹಿ ತನ್ನ ರುದ್ರ ಪ್ರಚೋದಯಾತ್. ನಾವು ಹೋದ ವಾರ ಇದನ್ನ ಕೂಲಂಕುಷ ನೋಡಿದ್ವಿ. ಇಲ್ಲಿ ಧೀಮಹಿ ಮತ್ತೆ ಪ್ರಚೋದಯಾತ್, ಧೀಮಹಿ ಮತ್ತೆ ಪ್ರಚೋದಯಾತ್ ಅಂತ ಗಾಯತ್ರಿ ಈ ಮಂತ್ರಗಳಲ್ಲಿ ಬರ್ತಾ ಇದೆ. ಅಂದ್ರೆ ಅರ್ಥ ಏನು? ಈ ಗಾಯತ್ರಿ ಮಂತ್ರದಿಂದ ಅರ್ಥ ನಮಗೆ ನಮ್ಮ ಏನು ಉದ್ದೇಶ ಅಂದ್ರೆ ನಾರಾಯಣ ಅನ್ನೋದು ನಾರಾಶಂಸಿಯಿಂದ ನಾವು ಹಿಂದೆ ಹಲವಾರು ತರಗತಿಗಳಲ್ಲಿ ನೋಡಿದ್ದೀವಿ. ನಾರಾಯಣನ ನೋಡಿದ್ದೀವಿ. ಬೇಡಿಕೆ ಮತ್ತೆ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವಿಕೆ. ನಾ ಅಂದ್ರೆ ಬೇಡಿಕೆ, ರಾ ಅಂತಂದ್ರೆ ಅದನ್ನ ಒದಗಿಸಿಕೊಡುವಿಕೆ. ಇದನ್ನ ನಾವು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನೋ ವಿಚಾರಗಳಲ್ಲಿ ನೋಡಿದ್ದೇವೆ. ಇದೆಲ್ಲ ನಾವು ಹಿಂದಿನ ತರಗತಿಗಳಲ್ಲಿ ಡೀಟೇಲ್ ಆಗಿ ನೋಡಿದ್ದೀವಿ. ಇಲ್ಲಿ ಧೀಮಹಿ ಮತ್ತೆ ಪ್ರಚೋದಯಾತ್ ಅಂದ್ರೆ ಅರ್ಥ ಏನು? ಇದನ್ನ ನಾವು ಮೊದಲು ಗಮನಿಸಬೇಕು. ಈ ಮಂತ್ರ ಅನುಷ್ಠಾನ ಮಾಡಿದಾಗ ನಮಗೆ ಎಲ್ಲವೂ ದೊರಕುತ್ತವೆಯೇ? ಈಗ ಮೊದಲನೇ ಮಂತ್ರ ನೋಡಿದ್ವಿ ನಾವು, ತನ್ನ ರುದ್ರ ಪ್ರಚೋದಯಾತ್. ರುದ್ರ ಅಂದ್ರೆ ಬೇಡಿಕೆಗಳಿಗೆ ಅಂದ್ರೆ ಆರ್ತನಾದಕ್ಕೆ ಓಗುಡುವಂತಹ ಒಂದು ವ್ಯವಸ್ಥೆ ಇದೆ, ಅದು ರುದ್ರ ಅಂತ ಆಗಿದೆ. ಅಂದ್ರೆ ನಮ್ಮ ಎಚ್ಚರ ಸ್ಥಿತಿಯಲ್ಲಿ ಉಂಟಾಗುವಂತಹ ಬೇಡಿಕೆಗಳಿಗೆ ಅದು ಪ್ರದ್ಯುಮ್ನಾದಲ್ಲಿ ಆರ್ತನಾದವಾದಾಗ ಅಂದ್ರೆ ಎಚ್ಚರದಲ್ಲಿ ಉಂಟಾಗುವ ಬೇಡಿಕೊಳ್ಳುವುದು ನಮ್ಮ ಕನಸಿನಲ್ಲಿ, ಅಂದರೆ ನಾವು ಕನಸು ಬೀಳುವ ನಿದ್ರೆಯಲ್ಲಿ ನಮ್ಮ ಸುಪ್ತವಾಗಿರುವ ಆಸೆಗಳು ನಮ್ಮ ಗಮನಕ್ಕೆ ಬಂದಾಗ ಅದನ್ನು ಬೇಡಿಕೊಡುತ್ತೇವೆ ಎಚ್ಚರದಲ್ಲಿ. ಅದು ಸಿಗಲಿ ಎಂದಾಗಿ ಅನಿರುದ್ಧ ಎಂಬುದರಲ್ಲಿ ಆರ್ತನಾದ ಅಂದ್ರೆ ಸುಪ್ತ, ಸುಷುಪ್ತಿ ಅಂದ್ರೆ ಆಳ ನಿದ್ರಾ ಸ್ತರದಲ್ಲಿ ನಾವೇನು ಮಾಡ್ತೀವಿ? ಆರ್ತನಾದವನ್ನು ಮಾಡ್ತೇವೆ. ಆರ್ತ ಅಂದ್ರೆ ನಾವು ಹೋದ್ವಾರ ನೋಡಿದ್ವಿ, 4 ರೀತಿಯಾದ ವ್ಯಕ್ತಿತ್ವ ಇರುತ್ತೆ ಸಾಮಾನ್ಯವಾಗಿ. ಅಂದ್ರೆ ನಾವು ಎಲೆ ಲೆಕ್ಕ ಹಾಕೊಂಡ್ರು ನಾವು ಯಾವುದೋ ಒಂದು ಗ್ರೂಪಿಗೆ ಬರ್ತೇವೆ. ಏನು? ಆರ್ತ, ಅರ್ಥಿ, ಜ್ಞಾನಿ, ಆರ್ತ, ಅರ್ಥಿ, ಜಿಜ್ಞಾಸು, ಹಾಗೆ ಮತ್ತೆ ಜ್ಞಾನಿ. ಆರ್ತ ಅಂದ್ರೆ ನಮಗೆ ಬೇಕೇ ಬೇಕು ಅಂತ ಮಗು ಹೇಗೆ ಹಠ ಹಿಡಿಯುತ್ತೆ ಹಾಗೆ ನಾವು ಆರ್ತನಾದವನ್ನು ಹೊರಗಡೆ ಎಚ್ಚರದಲ್ಲಿ ಮಾಡದೆ ಹೋದ್ರೂ ಸುಷುಪ್ತಿಯಲ್ಲಿ ಮಾಡ್ತೇವೆ, ಅನಿರುದ್ಧದಲ್ಲಿ ಮಾಡ್ತೇವೆ. ನಂತರ ಅರ್ಥಿ, ನಾವಿದು ಇದು ಮಾಡೋದ್ರಿಂದ ಏನು ಸಿಗುತ್ತೆ, ಏನು ಮಾಡೋದ್ರಿಂದ ಏನು ಸಿಗುತ್ತೆ, ಈ ಒಂದು ಲೆಕ್ಕಾಚಾರ ಇಲ್ಲದೆ ಕಡೆಗೆ ಮನಃಶಾಂತಿ, ನೆಮ್ಮದಿ, ಆನಂದ ಎನ್ನುವುದಾದರೂ ಸಿಗುತ್ತದೆಯೇ? ಏನೂ ಸಿಗದಿದ್ದರೆ ಕರ್ಮ ಸಾಮಾನ್ಯ ಯಾರು ಮಾಡೋದಿಲ್ಲ. ಅದನ್ನು ಋಷಿಗಳು ಮಾಡ್ತಾರೆ. ಅಂದ್ರೆ ಏನು? ಈಗ ಉದಾಹರಣೆಗೆ ಮಳೆ ಬರಲಿ, ದೇಶ ಸುಭಿಕ್ಷವಾಗಿರಲಿ, ಪ್ರಪಂಚದ ಎಲ್ಲರೂ ಶಾಂತಿಯಿಂದ ನೆಲೆಸಲಿ,
ಸಕಲ ಜೀವಗಳು ಸಹಬಾಳ್ವೆಯಿಂದ ಬಾಳಲಿ, ಈ ಥರ ಮಾಡುವ, ಈ ರೀತಿ ತಿಳಿದು ಮಾಡುವಿಕೆಯೇ ಯಜ್ಞ. ಇದಕ್ಕಾಗಿ ಅನುಕೂಲತೆಗಳನ್ನು ಮಾಡಿಕೊಡುವುದು ಯಾಗ. ಆದರೆ ಈಗ ಯಜ್ಞಗಳು ಯಾಗಗಳು ಯಾರು ಮಾಡ್ತಾ ಇಲ್ಲ. ನಾವು ಕೇವಲ ನಮ್ಮ ಬೇಡಿಕೆಗಳಲ್ಲೇ ನಾವು ಇದ್ದೇವೆ, ತಪ್ಪೇನಿಲ್ಲ. ಅದು ಕಾಲದ ಒಂದು ಮಹಿಮೆ, ಅಥವಾ ನಮ್ಮ ಬೇಡಿಕೆಗಳು ಇನ್ನೂ ಪೂರೈಸಲಿಕ್ಕೆ ಆಗದಿರುವಂತಹ ವಿಚಾರಗಳಲ್ಲಿರುವಂತಹ ಒಂದು ಪರಿಸ್ಥಿತಿ. ಆ ರೀತಿ ಅರ್ಥವನ್ನು ಗ್ರಹಿಸಿ ಆರ್ತತೆಯನ್ನು ರೂಪಿಸಿಕೊಳ್ತೇವೆ. ನಂತರ ಜಿಜ್ಞಾಸು, ಯಾವಾಗ ನಮ್ಮ ಆರ್ತತೆ ಪೂರ್ಣಗೊಳ್ಳೋದು ಅಂತೇನಿಲ್ಲ, ಏಕೆಂದರೆ ಈಗ ಹಸಿವಾಗ್ತಾ ಇದೆ, ಇದಕ್ಕೆ ಈಗ ನಮಗೆ ಆಹಾರ ಬೇಕು, ಸಿಕ್ತು. ಆಗಿನ ಮಟ್ಟಕ್ಕೆ, ಕೆಲವು ಕಾಲ ಮಟ್ಟಕ್ಕೆ ಅದರ ಆರ್ಥತೆ ಇರೋದಿಲ್ಲ. ಅದಕ್ಕೋಸ್ಕರ ಮಾಡಿದಂತಹ ಕೆಲಸ ಅರ್ಥ ಅದು ಮುಗಿದು ಹೋಗಿರುತ್ತೆ. ಆ ಸಮಯದಲ್ಲಿ ನಾವು ಅಂದರೆ ಅರ್ಥ ಮತ್ತು ಆರ್ತತೆ ಇವೆರಡೂ ಮುಗಿದಾಗ ನಾವೇನು ಮಾಡ್ತೇವೆ? ಜಿಜ್ಞಾಸೆಯನ್ನು ಮಾಡ್ತೇವೆ. ಇದೇನಿದು, ದಿನಾಹಾರ ತಿಂತೇನೆ, ದಿನ 3-4 ಸಲ ತಿಂತೇನೆ, ಮತ್ತದೇ ಆರ್ತತೆ, ಮತ್ತದೇ ಅರ್ಥ ಹುಡುಕುವಿಕೆ, ಇದೆಲ್ಲ ಏನು ಮೆಕ್ಯಾನಿಸಮು ಅನ್ನೋದ್ರಿಂದ ಹಿಡಿದು ಆರಂಭವಾದ ಒಂದು ಜಿಜ್ಞಾಸೆ ಕಡೆಗೆ ನಾನು ಯಾರು ಅಂದರೆ ಏನು, ಜೀವದ ಜಿಜ್ಞಾಸೆ, ಜೀವ ಮಾಡುವ ಜಿಜ್ಞಾಸೆಯಿಂದ ಆತ್ಮ ಮಾಡುವ ಜಿಜ್ಞಾಸೆ ಕಡೆಗೆ ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೇನೆ, ಇದೆಲ್ಲ ಯಾಕೆ ಮಾಡ್ತಾ ಇದ್ದೇನೆ, ನಾನು ಯಾಕೆ ಹುಟ್ಟಿದೆ, ನಾನು ಯಾಕೆ ಪುನಃ ಪುನಃ ಮರಣಿಸ್ತೇನೆ, ನನಗೆ ಯಾಕೆ ನೋವು, ನನಗೆ ಯಾಕೆ ನಲಿವು, ಕೇವಲ ಆನಂದ ಯಾಕೆ ಸಿಗ್ತಾ ಇಲ್ಲ. ಸಂತೋಷ ಸಿಗುತ್ತೆ, ಕೆಲವು ಕಾಲ ಇರುತ್ತೆ, ದುಃಖ ಬರುತ್ತೆ, ಕೆಲವು ಕಾಲ ಇರುತ್ತೆ, ನೋವು ನಲಿವು ಎಲ್ಲವೂ ಬದಲಾಗ್ತಾ ಇರುತ್ತೆ, ಯಾವುದೂ ಪರ್ಮನೆಂಟ್ ಆಗ್ತಾ ಇಲ್ಲ. ಇದಕ್ಕೆ ನಾನು ಏನು ಮಾಡಬೇಕು? ಈ ರೀತಿಯಾದ ಒಂದು ಮುಂದುವರಿದ ಅಂದರೆ ಆರ್ತತೆ ಮತ್ತು ಅರ್ಥಿಯನ್ನು ಮೀರಿದಂತಹ ಇವೆರಡಕ್ಕಾಗಿಯೇ ನಾವು ಜೀವನವೇ, ಅಥವಾ ಇನ್ನೂ ಏನಾದರೂ ಇದಕ್ಕೆ ಬೇರೆ ಆಯಾಮಗಳಿದೆಯಾ, ಬೇರೆ ಅರ್ಥಗಳಿದೆಯಾ, ಬೇರೆ ಗುರಿಗಳಿದೆಯಾ, ಇದಕ್ಕೇನಾದರೂ ವಿಕಾಸ ಇದೆಯಾ, ಆ ವಿಕಾಸದಿಂದ ಏನಾದ್ರು ಕ್ರಾಂತಿ ಇದೆಯಾ, ಯಾವತ್ತಾರ ಒಂದೆಂದು ಕೊನೆಗೊಳ್ಳುತ್ತಾ, ಈ ರೀತಿಯೆಲ್ಲ ಆಲೋಚನೆ ಮಾಡಿ ಅದಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಳ್ಳೋದು, ಜಿಜ್ಞಾಸೆ ಉತ್ತರವನ್ನು ಹುಡುಕುವುದು. ನಂತರ ಜ್ಞಾನಿ ಆರ್ತತೆ ಅರ್ಥಿ ಮತ್ತು ಜಿಜ್ಞಾಸೆ ಪೂರ್ಣಗೊಂಡಾಗ ಅಂದರೆ ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಬಂದು ಜಿಜ್ಞಾಸೆ ಕಂಪ್ಲೀಟ್ ಆದಾಗ ಅವನು ಜ್ಞಾನಿ ಆಗ್ತಾನೆ. ಈ ರೀತಿಯಾದ 4 ವಿಚಾರಗಳಲ್ಲಿ ಜಿಜ್ಞಾಸೆಯ ತನಕ ಆರ್ತತೆ ಮತ್ತು ಅರ್ಥ ಎರಡೂ ಕೂಡ ಹುಡುಕಾಟದಲ್ಲಿರ್ತವೆ. ಇದನ್ನು ಪೂರೈಸ್ಕೊಳ್ಳೋದಕ್ಕೆ ಈ ಗಾಯತ್ರಿ ಮಂತ್ರ ಅಂತ ನಾರಾಯಣ ಉಪನಿಷತ್ತಿನಲ್ಲಿ, ಮಹಾನಾರಾಯಣದಲ್ಲಿ ಋಷಿಗಳು ಹೇಳಿದ್ದಾರೆ. ಅಂದರೆ ಈಗ ಒಂದು ಪ್ರಶ್ನೆ ಕೇಳ್ತೇನೆ ನಾನು, ಈ ಗಾಯತ್ರಿಯನ್ನು ಕಲಿತು ಅನುಷ್ಠಾನ ಮಾಡಿ ನಿಮ್ಮ ಕಷ್ಟಗಳೆಲ್ಲ ನೀಗ್ತವೆ ಅಂತಂದರೆ, ಇದರ ಅನುಷ್ಠಾನ ಮಾಡೋದ್ರಿಂದ ಏನು ಸಿಗುತ್ತೆ? ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ ಮಹಾದೇವಸ್ಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮೊದಲನೇ ಮಂತ್ರ. ಇಲ್ಲಿ ನಾವು ಮಹಾದೇವಸ್ಯ ಧೀಮಹಿ ರುದ್ರ ಪ್ರಚೋದಯಾತ್ ಇದನ್ನು ನೋಡಿದಾಗ ಎಲ್ಲ ಮಂತ್ರಗಳು ಅದೇ ಬರುತ್ತೆ, ಧೀಮಹಿ ಪ್ರಚೋದಯಾತ್, ಧೀಮಹಿ ಪ್ರಚೋದಯಾತ್, ಧೀಮಹಿ ಪ್ರಚೋದಯಾತ್. ತೆಗೆದು ನೋಡಿ, ಎಲ್ಲ ಮಂತ್ರಗಳಲ್ಲೂ ಧೀಮಹಿ ಬರುತ್ತೆ, ಪ್ರಚೋದಯಾತ್ ಬರುತ್ತೆ. ಎಲ್ಲಿ ತನಕ ಬರುತ್ತೆ? ಕಾತ್ಯಾಯನಾಯ ವಿದ್ಮಃ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಅಂದ್ರೆ ಇದರ ಅರ್ಥ ನಾನು ನಿಮ್ಮನ್ನ ಕೇಳ್ತಿದ್ದೇನೆ. ಈಗ ನಮಗೆ ಆರ್ತನಾದಕ್ಕೆ, ಅರ್ಥಕ್ಕೆ ಅಥವಾ ಜಿಜ್ಞಾಸೆ, ಈ 3 ಬೇಡಿಕೆಗಳು 3 ರೂಪದಲ್ಲಿರ್ತದೆ. ಈ 3 ರೂಪಕ್ಕೆ ನಮಗೆ ಉತ್ತರ ಯಾವ ರೀತಿ ಸಿಗ್ತದೆ? ಅಂದರೆ ಹಸಿದವನಿಗೆ ಅನ್ನ ಸಿಗ್ತದೆಯೇ? ಹಣವಿಲ್ಲದವನಿಗೆ ಹಣ ಸಿಗ್ತದೆಯೇ? ಪ್ರಶ್ನೆಗೆ ಉತ್ತರ ಸಿಗ್ತದೆಯೇ? ಹೇಳಿ, ಯಾರಾದರೂ ಹೇಳ್ತೀರಾ? ಈ ಗಾಯತ್ರಿ ಮಂತ್ರ ಅನುಷ್ಠಾನ ಮಾಡೋದ್ರಿಂದ ಏನು ಸಿಗ್ತದೆ? ಸುಮ್ಮನೆ ನಾವು ಏನೇನೋ ಕಲ್ಪನೆಯಲ್ಲಿ ಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಮಾಡೋದಲ್ಲ. ಏನು ಸಿಗುತ್ತೆ ಈ ಮಂತ್ರ ಅನುಷ್ಠಾನ ಮಾಡೋದ್ರಿಂದ? ನೀವೆಲ್ಲ ಮಾಡ್ತಾ ಇದ್ದೀರಾ, ಮಾಡಿದ್ದೀರಾ, ಮಾಡ್ತಿದ್ದೀರಾ, ಮುಂದೂ ಮಾಡ್ತೀರಾ. ಆದರೆ ನಿಮ್ಮ ಕಲ್ಪನೆಯಲ್ಲಿ
ಇದರ ಫಲ ಏನು ಸಿಗುತ್ತೆ? ಒಬ್ಬೊಬ್ಬರಾಗಿ ಹೇಳಿ ದಯವಿಟ್ಟು, ಏನು ಸಿಗುತ್ತೆ? ಯಾರ ತನ ಉತ್ತರ ಇಲ್ವಾ? ಸರ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಅಲ್ಲ, ಈಗ ಆರ್ತದೆ, ಹೊಟ್ಟೆ ಹಸಿದಿದೆ, ಅವಾಗ ಈ ರುದ್ರನ ಗಾಯತ್ರಿ ಮಾಡ್ತೀರಾ, ಆಗ ನಿಮ್ಮ ತಟ್ಟೆಯಲ್ಲಿ ಅನ್ನ ಬರುತ್ತೆ. ಅಥವಾ ಅರ್ಥ ಯಾವುದಕ್ಕೋ ಒಂದಕ್ಕೆ ಇದು ಮಾಡೋದ್ರಿಂದ ನನಗೆ ಸುಖ ಶಾಂತಿ ನೆಮ್ಮದಿ ಪುಣ್ಯ ಸಿಗುತ್ತಾ, ಹಣ ಸಿಗುತ್ತಾ ಅಂತ ಗಾಯತ್ರಿ ಮಾಡಿದಾಗ ಹಣ ನೇರವಾಗಿ ಒದಗಿ ಬರುತ್ತೆಯೇ, ಶಾಂತಿ ನೇರವಾಗಿ ಒದಗಿ ಬರ್ತದೆಯೇ, ನೆಮ್ಮದಿ ನೇರವಾಗಿ ಒದಗಿ ಬರ್ತದೆಯೇ? ಅಥವಾ ಜಿಜ್ಞಾಸು ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾದ ಉತ್ತರ ನಿಮ್ಮ ಮುಂದೆ ಬಂದು ಬೀಳ್ತದೆಯೇ ನಿಮ್ಮ ಪ್ರಶ್ನೆಗೆ? ಮೂರು ಇಲ್ಲ ಅಂದಾಗ ಮತ್ತೆ ಏನಕ್ಕೆ ಇದನ್ನ ಮಾಡ್ತೀರಾ ಹೇಳಿ? ಮತ್ತೆ ಏನು ವಿಚಾರಕ್ಕೆ ಈ ಗಾಯತ್ರಿ ಮಂತ್ರ ಮಾಡ್ತೀರಾ? ಮೂರಕ್ಕೂ ಇಲ್ಲ ಅಂತ ಹೇಳಿದ್ರಿ, ಒಪ್ಕೋತೇನೆ. ಹಸಿದವ ಗಾಯತ್ರಿ ಮಂತ್ರ ಮಾಡಿದ್ರೆ ಅವನಿಗೆ ತಟ್ಟೆಯಲ್ಲಿ ಅನ್ನ ಉತ್ಪತ್ತಿ ಆಗೋದಿಲ್ಲ. ಹಣವಿಲ್ಲದವನಿಗೆ ಅವನಿಗೆ ಬ್ಯಾಂಕಲ್ಲಿ ಅಕೌಂಟಲ್ಲಿ ಹಣ ಜಮೆ ಆಗೋದಿಲ್ಲ. ಪ್ರಶ್ನೆಗಳಿಗೆ ಉತ್ತರಗಳು ರೆಡಿಮೇಡ್ ಆಗಿ ಅವನಿಗೆ ಯಾರೋ ಬಂದು ಹೇಳೋದಿಲ್ಲ, ಅಥವಾ ಅವನಿಗೆ ಅಲ್ಲಿ ಎದುರು ಯಾವುದೋ ಒಂದು ಪುಸ್ತಕ ರೂಪದಲ್ಲೋ ಯಾವುದೋ ರೂಪದಲ್ಲಿ ಸಿಗೋದಿಲ್ಲ. ಮತ್ತೆ ಹಂಗೆ ಯಾವುದು ಸಿಗೋದಿಲ್ಲ ಸರ್, ಅದಕ್ಕೆ ದಾರಿ ಸಿಗಬಹುದು ಅನ್ನೋ ಒಂದು ಹೋಪ್ ಇರುತ್ತೆ. ಇದನ್ನ ಮಾಡಿದಾಗ ಒಂದು ನಮ್ಮ ಮನ್ಸಲ್ಲಿ ಚೇಂಜಸ್ ಆಗ್ಬೋದು, ನಮ್ಗೆ ದಾರಿ ಸಿಗೋ ಹಂಗೆ ಆಗ್ಬೋದು, ಆ ಟೈಪ್ ಏನಾರ ಆಗ್ಬೋದು ಸರ್. ಈ ಉದ್ದೇಶದಲ್ಲಿ ನೀವು ಗಾಯತ್ರಿ ಮಾಡ್ತಾ ಇರೋದಾ? ಈಗ ನೀವು ಹೇಳ್ತಿರೋ ಉದ್ದೇಶದಲ್ಲಿ ಮಾಡ್ತಾ ಇಲ್ಲ ಸರ್, ಬಟ್ ಅಂದ್ರೆ ಏನು ಮೇ ಬಿ ಅದು ಅಂದ್ರೆ ಇದು ಹೇಳಿದಾಗ ಒಂದ್ ಮನ್ಸಿಗೆ ಸಮಾಧಾನ ಆಗುತ್ತೆ, ಅದು ಒಂದಂತ ಅನ್ಕೊಂಡ್ರೆ ಏನೋ ಒಂದ್ ಕಲಿತಾ ಇದೀವಿ, ಅದು ಫಸ್ಟ್ ಥಿಂಗ್ ಅದು ಕಲಿತಾ ಇದೀವಿ ಅನ್ನೋದ್ ಒಂದ್ ಸಮಾಧಾನ ಇದೆ ಸರ್. ಸಮಾಧಾನದಿಂದ ಏನು ಉಪಯೋಗ? ಹೋಗಿಲ್ಲ ಸರ್ ಇನ್ನು. ಏನು ಅಂದ್ರೆ ಮೊದ್ಲು ಇದನ್ನ ಕಲಿಯೋಣ, ಆಮೇಲೆ ಇದನ್ನ ನೋಡ್ಕೊಂಡ್ರಾಯ್ತು. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಾವ್ ಇದೇನು ಕಲಿಯೋದೇ ಇಲ್ಲ, ಬರೀ ನಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲೇ ಬದುಕ್ತಾ ಇದೀವಿ. ಇದು ಹಿಂದಕ್ ಹೋಗಿ ಅವ್ರು ಋಷಿ ಮುನಿಗಳು ಅಥವಾ ವೇದದಲ್ಲಿ ಏನಿದೆ, ಏನ್ ಮಾಡ್ತಿದ್ದಾರೆ, ನಾವ್ ಹೆಂಗ್ ಬದುಕ್ಬೇಕು, ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಮೇ ಬಿ ಸ್ವಲ್ಪ ಇಂಥ ಮಂತ್ರಗಳಿಂದ ಸ್ವಲ್ಪ ತಿಳ್ಕೊಬಹುದೇನೋ ಅನ್ನೋ ಒಂದು ಇದು ಸರ್ ಅಷ್ಟೇ. ಓಕೆ, ಅಂದ್ರೆ ನೀವೇನಾದ್ರು ಹಿಂದೆ ಮುಂದೆ ಇದನ್ನ ಅನುಷ್ಠಾನ ಮಾಡಿದ್ರೆ ಈಗ ನೀವು ಹೇಳಿದ ಉದ್ದೇಶದಿಂದ ನೀವು ಮಾಡ್ತೀರಾ ಅಂತ ಆಯ್ತು. ಹೇಳಿ ಲಕ್ಷ್ಮಿ ಅವರೇ. ಸರ್ ನೆಮ್ಮದಿ ಸಿಗುತ್ತೆ. ಅಲ್ಲ, ಮೂರಕ್ಕೆ ಏನಾರೋ ಸೊಲ್ಯೂಷನ್ ಸಿಕ್ಕಿದಾಗ ಮಾತ್ರ ಅಲ್ಲವೇ ನೆಮ್ಮದಿ? ಎಲ್ಲಾದ್ರೂ ದೇವ್ರು ಒದಗಿಸ್ಕೊಡ್ತಾನೆ ಸರ್. ಯಾರಾದ್ರೂ ಕರೀತಾರೆ, ಆ ಟೈಮಲ್ಲಿ ಏನಾದ್ರೂ ಒಂದು ಅನುಕೂಲ ಆಗೇ ಆಗುತ್ತೆ. ಓಕೆ, ಅದಕ್ಕಾಗಿ ನೀವು ಗಾಯತ್ರಿ ಮಾಡ್ತೀರಾ? ಮಾಡಿದ್ರೆ ಅದಕ್ಕೆ ಅಂತಲ್ಲ ಸರ್, ನಮಗೆ ನೆಮ್ಮದಿ ಬೇಕು, ಒಟ್ಟಲ್ಲಿ ಸಿಗುತ್ತೆ ಸರ್. ಓಕೆ, ಸುಧಾ ಅವರೇ ಹೇಳಿ. ಸುಧಾ ಅವರೇ. ಏನ ಕೇಳಿಸ್ತಾ ಇಲ್ಲ? ಹಲೋ ಹೇಳಿ. ಸರ್, ಇದನ್ನ ಫಸ್ಟ್ ನೀವ್ ಹೇಳ್ಕೊಟ್ಟಾಗ ಏನೋ ಒಂದ್ ಎಂಥೂಸಿಯಾಸಮ್ ಇತ್ತು ಸರ್, ಏನೋ ಕಲಿತಾ ಇದೀವಿ ಅನ್ನೋ ಒಂದ್ ಖುಷಿ ಇತ್ತು ಸರ್. ಕಲಿತಾ ಹೆಂಗಾಯ್ತು ಅಂದ್ರೆ ಇದ್ರಲ್ಲಿ ಏನೋ ಒಂದು ಸತ್ಯ ಅನ್ನೋದು ನಮ್ ಕಣ್ಣ ಹಿಂದೆ ಏನೋ ಇದೆ, ಇದನ್ನ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಹೋಗುತ್ತೆ ಸರ್. ಆ ಹುಡುಕಾಟದಲ್ಲಿ ಹುಡುಕ್ತಾನೆ ಇದೀವಿ ಸರ್. ಅಂದ್ರೆ ಈಗ ನಿಮ್ಗೆ ಹೊಟ್ಟೆ ಹಸಿದಾಗ ಗಾಯತ್ರಿ ಬೇಡ, ಹಣ ಬೇಕಾದಾಗ ಗಾಯತ್ರಿ ಬೇಡ, ಕೇವಲ ಜಿಜ್ಞಾಸೆಗೆ ಮಾತ್ರ ಗಾಯತ್ರಿ ಅಂತ ನೀವು ಹೇಳ್ತಾ ಇದ್ದೀರಾ? ಸರ್. ಓಕೆ, ಶುಭಶ್ರೀ ಅವರೇ, ನೀವೇನಾರು ಹೇಳ್ತೀರಾ? ಸರ್, ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಾನು ಗಾಯತ್ರಿನ ಓದ್ತಾ ಇಲ್ಲ ಸರ್, ಸೊ ಅದಕ್ಕೆ ನಂಗೆ ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ಇವತ್ತಿಂದ ಅದನ್ನ ಓದಿ ಅದು ಏನಾದ್ರು ಅನ್ಸಿದ್ರೆ ನಿಮ್ಗೆ ಹೇಳ್ತೀನಿ ಸರ್. ಓಕೆ, ನೋಡಿ, ಇದಕ್ಕೆ ನಾನು ಉತ್ತರ ಹೇಳ್ತೇನೆ. ನಾವು ಈ ಥರ ಯಾವುದೋ ರಾಂಗ್ ಕಾನ್ಸೆಪ್ಟ್ಗಳಲ್ಲಿ ಈಗ ನೋಡಿ, ಇಷ್ಟು ಜನ ಇಷ್ಟು ಥರ ಉತ್ತರ ಹೇಳಿದ್ರಿ. ಗಾಯತ್ರಿ ಮಂತ್ರವನ್ನು ಯಾಕೆ ಮಾಡ್ತೇನೆ, ಹಲವಾರು ಸಾವಿರಾರು ಮಂತ್ರಗಳಿವೆ. ಈಗ ನಾನು ಬರೀ ಕೇವಲ ಗಾಯತ್ರಿ ಮಾತ್ರ ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂದರೆ, ಪರ್ಫೆಕ್ಟಾಗಿ ತಿಳ್ಕೊಂಡು ಅದರ ಪ್ರಕಾರದಲ್ಲಿ ನಾವು ಅನುಷ್ಠಾನ ಮಾಡಿದಾಗ
ಆಗ ಮಾತ್ರ ನಮಗೆ ಅದರ ಫಲ ಬರ್ತದೆ. ಅಂದರೆ ಇದ್ರ ಫಲ ಏನು ಬರುತ್ತೆ ಅನ್ನೋದು ಸರಿಯಾಗಿ ಗೊತ್ತಿದ್ದು ಆ ಪ್ರಕಾರದಲ್ಲಿ ಉಪಯೋಗಿಸಿದಾಗ ಆ ಫಲ ಬರ್ತದೆ. ಆ ಗೊತ್ತಿಲ್ಲದೆ ಮಾಡಿದ್ರು ಅದೇ ಫಲ ಬರ್ತದೆ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನೀವು ಇಷ್ಟು ಜನ ಹೇಳಿದ್ರಿ, ಹಲವಾರು ವಿಚಾರಗಳು ಹೇಳಿದ್ರಿ, ಆ ಹಲವಾರು ವಿಚಾರಗಳಲ್ಲಿ ನೀವು ಅಂದುಕೊಂಡ ವಿಚಾರಗಳಲ್ಲಿ ಫಲ ಬರದೇ ಇದ್ದಾಗ ಇದನ್ನು ಮಾಡ್ತೀರಾ? ಮಾಡೋದಿಲ್ಲ. ನಾವು ಅಂದುಕೊಂಡ ಫಲ ಬರದಿದ್ದಾಗ ನಾವು ಆ ಪ್ರಯತ್ನ ಪುನಃ ಮಾಡೋದಿಲ್ಲ. ಆದರೆ ನಾವು ಅಂದುಕೊಂಡಂತೆ ಫಲವನ್ನು ಮಂತ್ರಗಳು ಕೊಡೋದಿಲ್ಲ. ಮಂತ್ರ ಏನು ಕೊಡಬೇಕು ಅಂತ ಡಿಸೈನ್ ಆಗಿದೆ, ರಚನೆಯಾಗಿದೆ, ಅದನ್ನೇ ಅದು ಕೊಡುತ್ತೀಯೇ ವಿನಃ ನಾವು ಅಂದುಕೊಂಡಿದ್ದೆಲ್ಲ ಕೊಡೋದಿಲ್ಲ. ಹಾಗಿದ್ದಾಗ ಈ ಗಾಯತ್ರಿ ಏನು ಅಂದಾಗ ಎರಡೇ ವಿಚಾರ ಕೊಡೋದು. ಒಂದು ಧೀಮಹಿ ಮತ್ತೆ ಪ್ರಚೋದಯಾತ್. ಅಂದರೆ ಏನು? ಧೀಮಹಿ ನನಗೆ ಏನು ಬೇಕು ಅದರ ಬಗ್ಗೆ ಯಾರು ಕೊಡ್ತಾರೆ, ಅದರ ಬಗ್ಗೆ ಸಂಪೂರ್ಣ ತಿಳುವಳಿಕೆ. ಏನು ಹೇಳಿ? ನನಗೆ ಆ ನನ್ನ ಬೇಡಿಕೆಗೆ ಅದು ಆರ್ಥತೆ ಇರಬಹುದು, ಅರ್ಥ ಇರಬಹುದು, ಜಿಜ್ಞಾಸೆ ಇರಬಹುದು, ಅಥವಾ ಜ್ಞಾನಿಯಾದವನಿಗೂ ಕೂಡ ಅವನಿಗೆ ಇನ್ಯಾವುದೋ ರೀತಿಯಾದ ಒಂದು ವಿಚಾರ ಇರಬಹುದು. ಅದು ಬರಬೇಕು ಅಂತಂದರೆ ನಾವು ಅದನ್ನು ಕೊಡುವಂತಹ ಎಲ್ಲರೂ ಎಲ್ಲವನ್ನೂ ಕೊಡುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಗಣಪತಿಯೇ ಬೇರೆ, ಷಣ್ಮುಖನೇ ಬೇರೆ, ಸ್ಕಂದನೇ ಬೇರೆ, ರುದ್ರನೇ ಬೇರೆ, ಅಶ್ವಿನಿಗಳೇ ಬೇರೆ, ವಸುಗಳೇ ಬೇರೆ, ಈ ಥರ ಹಲವಾರು ಹಂತಗಳಿದೆ. ಅಂದರೆ ಅರ್ಥ ಏನು? ಎಲ್ಲರೂ ಎಲ್ಲವನ್ನೂ ಕೊಡುವುದಕ್ಕೆ ಅವರಿಗೆ ಅಧಿಕಾರವಿಲ್ಲ, ಅಥವಾ ಅವರಿಗೆ ಶಕ್ತಿ ಇಲ್ಲ. ರುದ್ರನಿಗೆ ಒಂದು ರೀತಿಯಾದ ಜವಾಬ್ದಾರಿ, ಒಂದು ರೀತಿಯಾದ ಶಕ್ತಿ. ಗಣಪನಿಗೆ ಒಂದು ರೀತಿಯಾದ ಜವಾಬ್ದಾರಿ, ಒಂದು ರೀತಿಯಾದ ಶಕ್ತಿ. ಕನ್ಯಾಕುಮಾರಿಗೆ ಒಂದು ರೀತಿಯಾದ ಜವಾಬ್ದಾರಿ, ಒಂದು ರೀತಿಯಾದ ಶಕ್ತಿ. ಅವರತ್ರ ಏನಿದೆ? ಅವರು ಏನು ಕೊಡಬಲ್ಲರು? ಆರ್ಥತೆಯದಿದ್ದಾಗ ಏನು ಕೊಡಬಲ್ಲರು? ಜಿಜ್ಞಾಸೆಗೆ ಏನು ಉತ್ತರ ಕೊಡಬಲ್ಲರು? ನಮ್ಮ ಅರ್ಥಕ್ಕೆ ಏನು ಒದಗಿಸಬಲ್ಲರು? ಜ್ಞಾನಿಗೆ ಏನು ಕೊಡಬಲ್ಲರು? ಅದು ಆಗಲೇ ನಿರ್ಧಾರವಾದ ವಿಚಾರ ಆ ನಾರಾಯಣನಿಂದ ನಿರ್ಧಾರವಾಗಿದೆ. ಎಲ್ಲರೂ ಎಲ್ಲವನ್ನೂ ಕೊಡುವುದಿಲ್ಲ. ನಾವು ಒಂದನ್ನು ಆರಾಧನೆ ಮಾಡಿದಾಗ, ಅಂದರೆ ನಾರಾಯಣನ ಆರಾಧನೆ ಮಾಡಿದಾಗ ನಿಮಗೆ ಸಕಲವೂ ಸಿದ್ಧಿಸುತ್ತದೆ. ಅಂದರೆ ನಿಮ್ಮ ಎಲ್ಲ ಅರ್ಥತೆ, ಜಿಜ್ಞಾಸೆ, ಜ್ಞಾನಿ ಎಲ್ಲದಕ್ಕೂ ನಾರಾಯಣನ ಬಳಿ ಉತ್ತರವಿದೆ. ಆದರೆ ನಾರಾಯಣ ಕೊಡುವುದಕ್ಕಾಗಿಯೇ ಹಲವು ನಿಯಮ, ಋತ ಮತ್ತೆ ಅಧಿಕಾರಗಳನ್ನು ಕೊಟ್ಟು ಆ ಸ್ಥಾನಗಳನ್ನು ನಿರ್ಮಿಸಿದ್ದಾನೆ. ಉದಾಹರಣೆಗೆ, ಪೊಲೀಸ್ ಹತ್ರ ಹೋಗಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಪೊಲೀಸ್ ಹತ್ರ ಹೋಗ್ತೇವ, ಅಥವಾ ವೈದ್ಯರ ಹತ್ರ ನನಗೆ ಯಾವುದೋ ಬೆದರಿಕೆ ಇದೆ ಅಂತ ಅಲ್ಲಿ ಹೋಗ್ತೇವ, ಶೆಟ್ರ ಹತ್ರ ಹೋಗಿ ಅಂದರೆ ಅಂಗಡಿಗೆ ಹೋಗಿ ನಾವು ಮೆಡಿಸಿನ್ ಕೇಳ್ತೇವ, ಮೆಡಿಕಲ್ ಸ್ಟೋರ್ಗೆ ಹೋಗಿ ಉದ್ದಿನಬೇಳೆ ಕೇಳ್ತೇವ? ಇಲ್ವಲ್ಲ. ಯಾರು ಯಾವುದಕ್ಕೆ ಅಪಾಯಿಂಟ್ ಆಗಿದ್ದಾರೆ, ಯಾರು ಯಾವ ವ್ಯವಹಾರನ್ನ ಮಾಡ್ತಾ ಇದ್ದಾರೆ, ಅದರ ಸಂಬಂಧಿಸಿದಲ್ಲಿ ಅವರು ದಾರಿ ತೋರಬಲ್ಲರೇ ವಿನಃ ಎಲ್ಲರೂ ಎಲ್ಲವನ್ನೂ ಕೊಡುವುದಕ್ಕಾಗುವುದಿಲ್ಲ. ನಾವು ನಾರಾಯಣನನ್ನ ಸ್ತುತಿಸಿದರು, ನಾರಾಯಣನನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡಾಗ ಅದೇ ನಾರಾಯಣ ಹೇಳ್ತಾ ಇದ್ದಾನೆ, ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ ಮಹಾದೇವಸ್ಯ ಧೀಮಹಿ ತನ್ನ ರುದ್ರ ಪ್ರಚೋದಯಾತ್. ಅವನು ಹೇಳ್ತಾ ಇದ್ದಾನೆ, ನಿನ್ನ ಆರ್ತತೆಗೆ, ನಿನ್ನ ಬೇಡಿಕೆಗೆ, ನಿನ್ನ ಹೊಟ್ಟೆ ಹಸಿವಿಗೆ ನೀನು ರುದ್ರನ ಬಳಿ ಹೋಗು, ರುದ್ರನ ಬಳಿ ಹೋಗು.
ರುದ್ರ 11 ರೀತಿಯಾದ ಆರ್ಥತೆಗಳನ್ನ, ಏಕೆಂದ್ರೆ ಅವರು ಇರೋದು ಏಕಾದಶ ರುದ್ರ. ರುದ್ರ ಚಮಕ ಕೃಷ್ಣ ಯಜುರ್ವೇದ ತೆಗೆದು ನೋಡಿ, 11 ಅನುವಾಕ ನಮಕ, 11 ಅನುವಾಕ ಚಮಕ. 11 ಅನುವಾಕ ನಮಕದಲ್ಲಿ 11 ಜನ ರುದ್ರರಿಗೆ, ಒಬ್ಬೊಬ್ಬ ರುದ್ರರಿಂದ ಕ್ರಮೇಣವಾಗಿ 11 ಜನ ರುದ್ರರಿಂದ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಒಲಿಸಿಕೊಂಡ ನಂತರ 11 ರೀತಿಯಾದ ಬೇಡಿಕೆಗಳನ್ನು ನಾವು ಚಮಕದಲ್ಲಿ ಇಡ್ತೇವೆ. ಒಂದೊಂದು ಚಮಕದಲ್ಲಿ ವಿತ್ತಂಚಮೇ ವಿತ್ತಶ್ಚಮೇ ಭೂತಂಚಮೇ ಭೂತಿಶ್ಚಮೇ ಭವಿಷ್ಯಶ್ಚಮೇ ಈ ಥರ ಮಂತ್ರಗಳು ಬರ್ತಾವಲ್ಲ. ಅರ್ಥ ಏನು? ಒಂದೊಂದು ಅನುವಾಕದಲ್ಲಿ ಒಂದೊಂದು ರುದ್ರ ಏನೆಲ್ಲ ಕೊಡಬಲ್ಲ, ಎರಡನೇ ರುದ್ರ ಏನೆಲ್ಲ ಕೊಡಬಲ್ಲ, ಅದು ಎರಡನೇ ಅನುವಾಕ ಚಮಕ. ಮೂರನೇ ರುದ್ರ ಏನನ್ನು ಕೊಡಬಲ್ಲ, ಅದು ಮೂರನೇ ಅನುವಾಕ ರುದ್ರ. ಆತರ ಕಟ್ಟಕಡೆಯ ರುದ್ರ ಏಕಾಚಮೇ ತಿಸ್ರಶ್ಚಮೇ ಪಂಚಚಮೇ ಸಪ್ತಚಮೇ ನವಚಮೇ ಏಕಾದಶಚಮೇ ಪಂಚದಶಚಮೇ ಸಪ್ತದಶಚಮೇ ಈ ರೀತಿ ಹೋಗ್ತದೆ. ಅಂದ್ರೆ ಅವನು DNA ವರ್ಕ್ ಮಾಡ್ತಾನೆ, ಹೆರಿಡಿಟರಿ ವರ್ಕ್ ಮಾಡ್ತಾನೆ. 11ನೇ ರುದ್ರ ಅಂದ್ರೆ ನಮಗೆ ಏನು ಬೇಕು ಫಸ್ಟ್ ಅದು ಕ್ಲಿಯರ್ ಆಗಿರಬೇಕು. ಅದಕ್ಕೆ ಸಂಬಂಧಿಸಿದಂತಹ ಆ ಒಂದು ತತ್ವವನ್ನ, ರುದ್ರ ಎಂಬ ತತ್ವವನ್ನ ಇಲ್ಲಿ ನಾರಾಯಣ ಹೇಳ್ತಾ ಇದೆ. ರುದ್ರ ಎಂಬ ತತ್ವವನ್ನು ನೀನು ಗಮನಿಸು. ಅದಕ್ಕೆ ಧೀಮಹಿ ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ ಮಹಾದೇವಸ್ಯ ಧೀಮಹಿ. ನೀನು 4 ರೀತಿಯಾದ ಸ್ಥಿತಿಗಳಲ್ಲಿ ಏನೇ ಬೇಡಿಕೆ ಇದ್ದರೂ ಅದೆಲ್ಲವನ್ನು ಕೊಡುವಂತಹ, ಎಲ್ಲವನ್ನು ಗಮನಿಸುತ್ತಿರುವಂತಹ ಸಹಸ್ರಾಕ್ಷಸ್ಯ ಅಸಂಖ್ಯಾತ ಕಣ್ಣುಗಳನ್ನು, ಅಂದರೆ ಎಲ್ಲವನ್ನು ಒಬ್ಸರ್ವ್ ಮಾಡುತ್ತಿರುವಂತಹ ಆ ಮಹಾನಾರಾಯಣ ಮಹಾದೇವ, ಅವನನ್ನ ಮೊದಲು ನೀನು ತಿಳಿದುಕೋ. ಧೀಮಹಿ ಅವನೇನು ಹೇಳ್ತಾ ಇದ್ದಾನೆ? ತನ್ನೋ ರುದ್ರ ಪ್ರಚೋದಯ ಆತು. ಅವಾಗ ನನಗೆ ಅರ್ಥ ಆಯಿತು, ಓಹೋ ನನಗಾಗಿ 11 ಜನ ರುದ್ರರನ್ನು ನೇಮಿಸಿದ್ದಾನೆ, 11 ತತ್ವಗಳನ್ನು ನೇಮಿಸಿದ್ದಾನೆ. ಅದಕ್ಕಾಗಿ ರುದ್ರ ಚಮಕ ಇದೆ, ನಮಕ ಚಮಕ ಇದೆ. ರುದ್ರದಲ್ಲಿ ನಮಕದಲ್ಲಿ 11 ಜನ ರುದ್ರರಿದ್ದಾರೆ. ಮೊದಲನೇ ರುದ್ರ ಯಾವುದು? ಕೋಪ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರ ಮನ್ಯೋದಾದಯ ನಮಃ. ಏನಾಯ್ತು ಇಲ್ಲಿಗೆ? ಆತರ ಒಂದೊಂದು ನಮಕದಲ್ಲೂ ಒಂದೊಂದು ಅನುವಾಕ, 11 ಅನುವಾಕಗಳಲ್ಲಿ ಒಂದೊಂದು ಅನುವಾಕದಲ್ಲೂ ಒಂದೊಂದು ರೀತಿಯ ರುದ್ರರ ವಿಚಾರಗಳನ್ನು ಹೇಳಿ ನಮ್ಮ ಕಡೆ ತೆಗೆದುಕೊಳ್ಳುವ ಒಂದು ವಿಚಾರ ಹೇಳಿದ್ದಾರೆ. ಆಗ ನಮ್ಮ ಬೇಡಿಕೆ ಈ 11 ಜನ ರುದ್ರರಲ್ಲಿ ಯಾವ ರುದ್ರ, ಆಮೇಲೆ ಪರ್ಟಿಕ್ಯುಲರ್ ರುದ್ರ ಏನ್ ಕೊಡ್ತಾನೆ? ಚಮಕ ನೋಡಿ. ಚಮಕದಲ್ಲಿ ಮೊದಲನೇ ಅನುವಾಕ ಏಕಾಚಮ, ಅಲ್ಲ ಸಾರಿ, ಮೊದಲನೇ ಅನುವಾಕ ರುದ್ರ ಯಾವುದು? ಯಾರಾದ್ರೂ ಹೇಳ್ತೀರಾ? ಮೊದಲನೇ ರುದ್ರ ಯಾವುದು? ಅಗ್ನ ವಿಷ್ಣು ತ್ರಯೋಧವಾವರ್ಧಂತು ಅಂಗಿರ ನುನ್ನೇರ್ವಾಜ ಬಿರಾಗತಂ ವಾಜಶ್ಚಮೇ. ನೋಡಿ ಇಲ್ಲಿಂದ ಸ್ಟಾರ್ಟ್. ವಾಜಶ್ಚಮೇ ಮೃದವಶ್ಚಮೇ ಪ್ರಯತಿಶ್ಚಮೇ ಪ್ರಯತಿಶ್ಚಮೇ ಧೈರ್ಯಶ್ಚಮೇ ಕೃತಶ್ಚಮೇ. ಮೊದಲನೇ ರುದ್ರ ಮೇ ಮೇ ಚಾ ಚಾ ಅಂದ್ರೆ ಆ್ಯಂಡ್. ಅವನು ಒಂದಷ್ಟು ಲಿಸ್ಟು ಎಲ್ಲಿ ತನಕ ಶರೀರಾಣಿ ಜಮೇ, ಅಲ್ಲಿ ಮೊದಲನೇ ರುದ್ರನ ಅವನೇನು ಕೊಡಬಲ್ಲ, ಆ ಲಿಸ್ಟ್ ಮುಗೀತು. ಆ ಲಿಸ್ಟಿನಲ್ಲಿ ನಮ್ಮ ಬೇಡಿಕೆ ಏನಾರ ಬಂತೆ, ಸಿಕ್ತೆ, ನಾವು ಕೇಳಿದ್ರು ಇದರಲ್ಲಿದೆಯಾ? ಇಲ್ಲ ಅಂದ್ರೆ ನೆಕ್ಸ್ಟ್ ಜ್ಯೇಷ್ಠಂಚಮ ಆರ್ಯಪತ್ಯಂಚಮೇ ಮನ್ಯಶ್ಚಮೇ ಭಾಮಶ್ಚಮೇ ಮಶ್ಚಮೇ ಎಂಬಶ್ಚಮೇ ಜಯಮಾಚಮೇ ಮಹಿಮಾಚಮೇ ಮಹಿಮಾಚಮೇ. ಈ ಥರ ಎಲ್ಲ ನೋಡ್ಕೊಂಡು ಹೋಗಿ ಇದರಲ್ಲಿ ಎಲ್ಲವೂ ಕವರ್ ಆಗೋದಿಲ್ಲ. ಫಂಡಮೆಂಟಲ್ ಏನ್ ನಾರಾಯಣ ಕೊಡಬಲ್ಲ ಅದಿದೆ. ಅಂತಹ ಯಾವ ರುದ್ರ, 11 ಜನ ರುದ್ರರಲ್ಲಿ ಯಾವ ಚಮಕದಲ್ಲಿ ನಮ್ಮ ಬೇಡಿಕೆ ಫಿಟ್ ಆಗ್ತದೆ, ಅದರ ಸಂಬಂಧಿತ ನಮಕ, ಅದನ್ನು ಅನುಷ್ಠಾನ ಮಾಡಿ ಅವನ್ನ ಏನ್ ಕೇಳಬೇಕು? ತನ್ನ ರುದ್ರ ಪ್ರಚೋದಯ ಆದೆ. ಹಣ ಬೇಕು, ಹಣ ಕೊಡೋದಿಲ್ಲ. ಆ ರುದ್ರನ ಬಗ್ಗೆ ಧೀಮಹಿ ತಿಳ್ಕೊ. ಆ ಹಣವನ್ನು ಸಂಪಾದನೆ ಮಾಡುವಂತಹ ಧರ್ಮ ಮಾರ್ಗ ನನಗೆ ತಿಳಿಯಲ್ಪಡಲಿ, ನನ್ನನ್ನು ಪ್ರಚೋದಿಸಲಿ.
ತನ್ನ ರುದ್ರ ಪ್ರಚೋದಯಾತ್. ಅರ್ಥ ಆಯ್ತೆ? ಗಾಯತ್ರಿ ಮಂತ್ರದಲ್ಲಿ ಏನು ಫಲ ಅಂದ್ರೆ, ನಮ್ಮ ಪ್ರಾಬ್ಲಮ್ನ ಯಾವ ತತ್ವ ಸಾಲ್ವ್ ಮಾಡ್ತದೆ ಅದನ್ನ ನಾವು ತಿಳ್ಕೋಬೇಕು. ಅದನ್ನ ತಿಳ್ಕೊಂಡು ಅದನ್ನ ಆರಾಧನೆ ಮಾಡಿ ಅದರಿಂದ ನಾವು ಮಾರ್ಗವನ್ನ ಪಡೆಯಬೇಕು. ರೆಡಿಮೇಡ್ ರಿಸಲ್ಟ್ ಅಲ್ಲ. ಆ ರುದ್ರ ನಮಗೆ ಆ ಮಾರ್ಗವನ್ನು ಕೊಡಬೇಕು ಅಂತಂದ್ರೆ ಆ ರುದ್ರನ ಬಗ್ಗೆ ನಾವು ತಿಳ್ಕೋಬೇಕು. ಅಂದ್ರೆ ತಿಳುವಳಿಕೆ ಅಂದ್ರೆ ಯಜ್ಞ. ಪ್ರಚೋದಯ ಆದೆ, ಅದಕ್ಕೆ ಬೇಕಾಗಿರುವ ಗತಿ ಯಾಗ. ಅದ ಜ್ಞಾನ ಮತ್ತೆ ಗತಿ ಎರಡು ಸಿಕ್ಕಿದಾಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಏನ್ ಹೇಳಿ? ಆರ್ತದೆ, ಅರ್ಥಿ, ಜಿಜ್ಞಾಸು, ಜ್ಞಾನಿ. ನಾಲ್ಕರಲ್ಲಿರುವ ಬೇಡಿಕೆಗಳು ಪೂರೈಕೆ ಹೇಗೆ, ಅದರ ಬಗ್ಗೆ ಸರಿಯಾದ ತಿಳುವಳಿಕೆ. ಯಾವ ನಾರಾಯಣನಿಂದ ಉತ್ಪನ್ನವಾಗಿರುವ ಯಾವುದು ತತ್ವ, ಆ ತತ್ವ ಯಾವುದು, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ತತ್ವ ಯಾವುದು, ಅದರ ತಿಳುವಳಿಕೆ, ಅದರ ಆರಾಧನೆ, ಉಪಾಸನೆ, ಅನುಷ್ಠಾನದಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಮಾರ್ಗ. ಅಂದ್ರೆ ಅರ್ಥ ಏನಾಯ್ತು? ತಿಳುವಳಿಕೆ ಮತ್ತೆ ಗತಿ ಎರಡು ಮಾತ್ರ. ಅಂದ್ರೆ ಯಾರು ಸಾಲ್ವ್ ಮಾಡ್ತಾರೆ ಅದಕ್ಕೆ ಏನ್ ಮಾಡಬೇಕು, ಯಾರು ಸಾಲ್ವ್ ಮಾಡ್ತಾರೆ ಅನ್ನೋದ್ರಿಂದ ನಮಗೆ ಏನ್ ಮಾಡಬೇಕು ಅನ್ನೋ ಉತ್ತರ ಸಿಗ್ತದೆ. ಇದರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅಂದ್ರೆ ಪುರುಷ ಪ್ರಯತ್ನ. ಇದಕ್ಕೆ ಯಾವುದು? ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ. ಕೇಳಿರ್ಬೇಕು ನೀವು ಮಂತ್ರಿಗಳನ್ನ ಸಾಲಗಳನ್ನ ನೀವು ಕೇಳಿರ್ತೀರ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ. ಏನ್ ಹಾಗಂದ್ರೆ ಅಷ್ಟ ದಿಕ್ಕುಗಳಲ್ಲಿ ಈಶಾನ ದಿಕ್ಕಿ, ಈಶಾನ ಅಲ್ಲಿಂದ ಮಾತ್ರ ಉತ್ತರಗಳು ಬರುವುದು, ಅಲ್ಲಿಂದ ಮಾತ್ರ ಜ್ಞಾನ ಬರುವುದು, ಅಲ್ಲಿಂದ ಮಾತ್ರ ಗತಿ ಸಿಗುವುದು. ಹಾಗಾಗಿ ಅದನ್ನ ದೇವರ ಮೂಲೆ ಅಂತ ವಾಸ್ತುಶಾಸ್ತ್ರದಲ್ಲಿ ಕರೀತಾರೆ. ನಾವು ಇದು ಅನುಷ್ಠಾನ ಮಾಡಬೇಕಾದ್ರೆ ಈಶಾನ ದಿಕ್ಕಿನಲ್ಲಿ ನಾವು ಮುಖ ಮಾಡಿ ಕೂತು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ಕೂತು, ಏನು ಗೊತ್ತಾಗದವ್ರು ದಕ್ಷಿಣ, ಬಟ್ ಆಕ್ಚುಲಿ ಈಶಾನ. ಈಶಾನಾಯ ನಮಃ ಅಂದ್ರೆ ಸಕಲ ಜ್ಞಾನ. ಜ್ಞಾನ ಅಂದ್ರೆ ಏನು? ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಸಿಗುವಂತಹ ಮಾರ್ಗ ಮತ್ತೆ ಗತಿ, ಈ ಎರಡು ಈಶಾನ ದಿಕ್ಕಿನಿಂದ ಬರ್ತದೆ. ಹಾಗಾಗಿ ಈಶಾನ ಸರ್ವ ವಿದ್ಯಾನಾಂ, ಯಾವುದೇ ಜ್ಞಾನ ಈಶಾನ ದಿಕ್ಕಿನಿಂದನೇ ಬರುತ್ತದೆ. ಹಾಗಾಗಿ ಈಶಾನ ಅದಕ್ಕೆ ಅಧಿಪತಿ. ಈಶಾನ ಸರ್ವಭೂತಾನಾಂ, ಸಕಲ ಜೀವ ನಿರ್ಜೀವಗಳನ್ನು ಕಾಪಿಡುವುದು, ಅದರ ಸಕಲ ಬೇಡಿಕೆಗಳನ್ನು ಈಡೇರಿಸುವುದು ಈಶಾನ. ಅಂದ್ರೆ ನಾದ ಅವಾಗ ಯಾವ ದಿಕ್ಕಿನಿಂದ ಬರ್ತಾ ಇದೆ ಅಂತಾಯ್ತು? ಈಶಾನ ದಿಕ್ಕಿನಿಂದ. ಈಶಾನ್ಯ ದಿಕ್ಕು, ಅದರ ಪ್ರಜ್ಞೆ ಈಶಾನ. ಅದಕ್ಕೆ ನಾರಾಯಣನಿಗೆ ನಾವೇನು ಹೇಳ್ತೀವಿ? ಈಶಾನಾಯ ನಮಃ. ಇದಿಷ್ಟನ್ನ ನಾವು ತಿಳ್ಕೋಬೇಕಾಗ್ತದೆ. ಅಂದ್ರೆ ಮಹಾನಾರಾಯಣದಲ್ಲಿ ಗಾಯತ್ರಿ ಯಾಕಿಟ್ಟಿದ್ದಾರೆ? ಇದು ಮುಂದಕ್ಕಿರೋ ಗಾಯತ್ರಿಗಳೆಲ್ಲ ಪ್ರಾಬ್ಲಮ್ ಕ್ಯಾಟಗರೀಸ್. ನಮ್ಮ ಬೇಡಿಕೆಗಳು ಯಾವ ಇದಕ್ಕೆ ಬರುತ್ತೆ? ತತ್ಪುರುಷಾಯ ವಿದ್ಮಹ ಮಹಾದೇವಾಯ ಧೀಮಹಿ ತನ್ನ ರುದ್ರ ಪ್ರಚೋದಯಾತ್. ನೆಕ್ಸ್ಟ್ ಮಂತ್ರ ಅಂದ್ರೆ ಇಲ್ಲಿ ಫಸ್ಟು ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ. ಎಲ್ಲ ಬೇಡಿಕೆಗಳಿಗೂ ಜ್ಞಾನ ಹಾಗೂ ಗತಿಯನ್ನು ಕೊಡುವಂತಹ ಆ ಮಹಾದೇವನನ್ನು ಮೊದಲು ತಿಳ್ಕೋ, ಆಮೇಲೆ ರುದ್ರರನ್ನ ದಾರಿಗಾಗಿ ಕೇಳು, ಗತಿಗಾಗಿ ಕೇಳು. ಅದೇ ರೀತಿ ತತ್ಪುರುಷಾಯ ವಿದ್ಮಹ,
ಪುರುಷ ಅಂದ್ರೆ ಸಾಮರ್ಥ್ಯ, ತತ್ವದಿಂದ ಉಂಟಾಗುವ ಸಾಮರ್ಥ್ಯ ಎಲ್ಲಿಂದ ಬರ್ತದೆ? ಮಹಾದೇವ. ಅದು ಯಾರು ತಿಳ್ಕೋ. ಆ ರುದ್ರ ನನಗೆ ಮಾರ್ಗವನ್ನು ತೋರಲಿ ಅಂತ ಕೇಳ್ಕೋ. ಯಾರಿಗಾರ ಪ್ರಶ್ನೆ ಇದ್ರೆ ಕೇಳಿ, ಇಷ್ಟೊತ್ತು ಹೇಳಿದ್ರಲ್ಲಿ ಇದು ಗೊತ್ತಾದ್ರೆ ಮುಂದಕ್ಕೆ ನಾವು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಯಾರ್ಯಾರ ಅನುಮಾನ ಇದೆಯಾ, ಪ್ರಶ್ನೆ ಇದೆಯಾ? ಯಾರಿಗೂ ಇಲ್ಲ ಅಂದ್ರೆ ಈಗ ಮುಂದಕ್ಕೆ ಹೋಗೋಣ. ತತ್ಪುರುಷಾಯ ವಿದ್ಮಹ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತು. ಏನು ಇವನು ವಕ್ರತುಂಡ? ನಮ್ಮ ಮಾರ್ಗಗಳನ್ನು ಗಳಿಸಿದ್ವಿ. ಮಾರ್ಗ ಗಳಿಸಿದಾಗ ಅದರಲ್ಲಿ ವಿಘ್ನಗಳು ಉಂಟಾಗ್ತವೆ, ಅಡೆತಡೆಗಳು ಉಂಟಾಗ್ತವೆ, ಸರಿಯಾದ ಸ್ಟ್ರೈಟ್ ಲೈನ್ ಸಿಗೋದಿಲ್ಲ. ಪ್ರಚೋದನೆ ಆಯ್ತು, ಅದಕ್ಕೆ ಎಕ್ಸಿಕ್ಯೂಟ್ ಮಾಡಕ್ ಹೋಗ್ತೀವಿ, ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಅದು ನೇರ್ಗ ಮಾರ್ಗ, ಅಲ್ಲಿ ಮಾರ್ಗ ಇಲ್ಲ. ಯಾಕೆಂದ್ರೆ ನಮ್ಮ ಪ್ರಾಬ್ಲಮ್ಮು ನಮ್ಮದೇ ವಿನಃ ಅದು ಜಗತ್ತಿನ ಪ್ರಾಬ್ಲಮ್ ಅಲ್ಲ. ಇದು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ. ನನ್ನ ಪ್ರಾಬ್ಲಮ್ಮು ವಿಶ್ವದ ಪ್ರಾಬ್ಲಮ್ ಅಲ್ಲ. ನನ್ನ ಪ್ರಾಬ್ಲಮ್ಮು. ಆ ನಾರಾಯಣ ಮಾರ್ಗಗಳನ್ನ, ಗತಿಗಳನ್ನ ಕೊಡ್ತಾನೆಯೇ ವಿನಃ ರೆಡಿಮೇಡ್ ಆಗಿ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರಾಬ್ಲಮ್ಗಳು ಅಸಂಖ್ಯ, ವಿಚಿತ್ರ. ಸುಕೃತಿಯಾಗಿ ಕೊಡಬೇಕಾದಂತಹ ವಿಚಾರಗಳನ್ನ ಪರಮಾತ್ಮ ರೆಡಿ ಮಾಡಿರ್ತಾನೆ ವಿನಃ ವಿಕೃತಿಗಳಿಗಲ್ಲ. ಆದರೆ ಅದಕ್ಕೆ ಮಾರ್ಗವನ್ನ ಕೊಡ್ತಾನೆ, ಗತಿಯನ್ನ ಹೇಳ್ತಾನೆ. ಆಯ್ತು, ನಾವು ಮಾರ್ಗವನ್ನ ತಿಳ್ಕೊಂಡ್ವಿ, ಗತಿಯನ್ನ ತಿಳ್ಕೊಂಡ್ವಿ. ಆದ್ರೆ ಮಾರ್ಗ ಕ್ರಮಿಸಲಿಕ್ಕೆ ನಾವು ಅನುಷ್ಠಾನ ಮಾಡಿ ಅದನ್ನ ತಿಳ್ಕೊಂಡಿದೀವಲ್ಲ, ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ನಾನಾ ತರದ ತೊಂದರೆಗಳು ಉಂಟಾಗ್ತದೆ. ಇದು ನಾವು ಏನ್ ಅರ್ಥ ಮಾಡ್ಕೋಬೇಕು? ನಮ್ಮ ಪ್ರಾಬ್ಲಮ್ನ ಆ ಪರಮಾತ್ಮ ಮಾರ್ಗ ಮತ್ತೆ ತತ್ವದಿಂದ ನಮ್ಮನ್ನ, ಗತಿಯಿಂದ ನಮಗೆ ಸೊಲ್ಯೂಷನ್ಸ್ ತಗೋ ಅಂತ ಹೇಳ್ತಿದ್ದಾನೆ ವಿನಃ, ನೀನ್ ತಗೋ ಅಂತ ಹೇಳ್ತಿದ್ದಾನೆ ವಿನಃ, ನೀನ್ ಎಫರ್ಟ್ ಹಾಕಿ ತಗೋ ಅಂತ ಹೇಳ್ತಿದ್ದಾನೆ ವಿನಃ ತಗೋ ಉತ್ತರ ಅಂತ ಡೈರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಗತಿ ಗೊತ್ತಾಯ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಆ ಗತಿಗಾಗಿ ಏನು ಮಾಡಲಿಕ್ಕೆ ಹೊರಟಾಗ ಅಲ್ಲಿ ಹಲವಾರು ತೊಂದರೆಗಳು ಉತ್ಪತ್ತಿಯಾಗ್ತದೆ. ಆಗ ಅದಕ್ಕೆ ಆ ತೊಂದರೆ ಎನ್ನುವುದು ಒಂದು ತತ್ವ, ಅದರ ನಿವಾರಣೆ ಮಾಡಿಕೊಳ್ಬೇಕಾಗಿರೋದು ಒಂದು ತತ್ವ, ಅದರ ಪ್ರಿನ್ಸಿಪಲ್ಸ್. ರೋಗ ಬಂದಿದೆ ಅಂದ್ರೆ ಅದು ಒಂದು ಯಾವುದೋ ಒಂದು ಪ್ರಿನ್ಸಿಪಲ್ ಇಂದ ಬಂದಿದೆ, ಅದು ಹೋಗಿಸ್ಕೋಬೇಕಾದ್ದು. ಅದಕ್ಕೆ ಯಾವುದೋ ಒಂದು ಪ್ರಿನ್ಸಿಪಲ್ ಬೇಕು. ಅದು ರುದ್ರ ಕೊಡೋದಿಲ್ಲ. ರುದ್ರದಿಂದ ನಮಗೆ ಜ್ಞಾನ ಮತ್ತೆ ಗತಿ ಸಿಕ್ಕಾಯ್ತು, ಹಾಗಂತ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತೆ? ಆಗಲಿಲ್ಲ. ನಾವು ಅದನ್ನ ಈಗ ಎಕ್ಸಿಕ್ಯೂಟ್ ಮಾಡಬೇಕು, ನಮ್ಮ ಪ್ರಯತ್ನದಲ್ಲಿ ಮಾಡಬೇಕು. ಆ ಪ್ರಯತ್ನಕ್ಕಾಗಿ ಭಗವಂತ ಪ್ರಕೃತಿ, ಕೈ, ಕಾಲು, ತಲೆ, ಕಣ್ಣು, ಬುದ್ಧಿ ಎಲ್ಲ ಕೊಟ್ಟಿಯಾನಲ್ಲ. ಹಾಗಾಗಿ ನಿನ್ನ ಪ್ರಯತ್ನ ಮಾಡು, ಪುರುಷ ಪ್ರಯತ್ನ ಮಾಡೋ. ಅಲ್ಲಿಗ ಪರಮಾತ್ಮನ ಕೊಡುವಿಕೆಯಲ್ಲಿ ಮುಗೀತು, ನಾರಾಯಣನ ಕೊಡುವಿಕೆಯಲ್ಲಿ ಮುಗೀತು. ಹುಲಿಗೆ ಹಸಿದಿದೆ, ಹಾಗಂತ ಅದ್ರ ಬಾಯಿಯೊಳಕ್ಕೆ ಜಿಂಕೆ ಬರೋದಿಲ್ಲ. ಹಸಿದಾಗ ಅದಕ್ಕೆ ಜಿಂಕೆ ಎಲ್ಲಿ ಸಿಗುತ್ತೆ ಅನ್ನೋ ಒಂದು ಪ್ರಚೋದನೆ, ಅಂದ್ರೆ ಹಸಿವು ಎನ್ನೋ ಧೀಮಹಿ. ಹಸಿವಾದಾಗ ಏನು ಮಾಡಬೇಕು ಅನ್ನೋದು ಒಂದು ಅದಕ್ಕೆ ಜ್ಞಾನ ದೊರೀತು. ಇಂಥ ಕಡೆ ಪ್ರಾಣಿಗಳು ಸಿಗ್ತವೆ, ಹೋಗು ಬೇಟೆಯಾಡು ತಿನ್ನು ಅನ್ನೋ ಒಂದು ಮಾರ್ಗ ಹೊಳಿತು, ಪ್ರಚೋದನೆ ಸಿಕ್ತು. ಆ ಧೀಮಹಿಯಿಂದ ಪ್ರಚೋದನೆ ಆದಾಗ ಆ ಸಿಂಹ ಅಥವಾ ಹುಲಿ ಎದ್ದು ನಿಂತ್ಕೊಳ್ತು. ಅಲ್ಲಿ ತನಕ ಆರಾಮ ಮಲಗಿತ್ತು, ಹೊರಡ್ತು. ಎಲ್ಲಿದೆ ಜಿಂಕೆ ಅದಕ್ಕೆ ಗೊತ್ತಿಲ್ಲ. ಆದ ಪ್ರಚೋದನೆಯಾಗಿ ನಿಂತ ಮಾರ್ಗದಲ್ಲಿ ಹೋಗೋ, ಹೊರಡ್ತು.
ತನ್ನಿಗೆ ಕೊಟ್ಟಿರುವ ಪರಮಾತ್ಮ ಕೊಟ್ಟಿರುವ ದೇಹ, ಬುದ್ಧಿ, ಚಾಣಾಕ್ಷತನ, ಬೇಟೆಗಾರಿಕೆ ಎಲ್ಲವನ್ನು ಉಪಯೋಗಿಸಿಕೊಂಡು ಹೊರಟಿದ್ದೇನು ಮಾಡ್ತು? ಹೊಂಚಾಗ್ತು, ಹಿಡಿತು, ತಿಂತು. ಆದರೆ ಅಷ್ಟು ಸುಲಭನೇ? ಎಷ್ಟು ಕಷ್ಟ ಇದೆ ಅದಕ್ಕೂ. ಸುಮ್ಮನೆ ಯಾವುದೂ ಬರೋದಿಲ್ಲ. ಒಬ್ಬ ರೈತನಿಗೆ ಈ ನೆಲದಲ್ಲಿ ಅಕ್ಕಿ ಬೆಳಿಬಹುದು ಅಂತ ಗೊತ್ತು, ಭತ್ತ ಬೆಳಿಬಹುದು ಅಂತ ಗೊತ್ತು, ತೆಂಗಿನಕಾಯಿ ಬೆಳಿಬಹುದು ಅಂತ ಗೊತ್ತು. ಅಷ್ಟಕ್ಕೆ ಅವನಿಗೆ ಆ ತೆಂಗಿನ ಫಲ ಅಥವಾ ಭತ್ತದ ಫಲ ಅವನ ಮನೆಯಲ್ಲಿ ಬಂದು ನಿಂತ್ಕೊಂಡ್ಬಿಡ್ತೀಯ? ಇಲ್ಲ. ಗತಿ ಗೊತ್ತಾಯ್ತು, ಅರಿವು ಬಂತು. ಈಗ ಅವನೇನು ಮಾಡಬೇಕು? ಶ್ರಮ ಹಾಕಬೇಕು. ಶ್ರಮ ಹಾಕಕ್ಕೆ ಹೋದಾಗ ಸರಿಯಾ ಮಳೆ ಬರಲಿಲ್ಲ, ನೂರಾರು ತೊಂದರೆ. ಅದನ್ನ ನಿವಾರಿಸಿಕೊಳ್ಬೇಕೀಗ. ಆ ನಿವಾರಣೆ, ಪುರುಷ ಪ್ರಯತ್ನಕ್ಕಾಗಿ ನಿವಾರಣೆಯನ್ನು ಮಾಡ್ಕೋಬೇಕಾಗತ್ತೆ. ಆ ವಕ್ರವಾಗಿರುವ ದಾರಿಯಲ್ಲಿ ನಾವು ಅದನ್ನು ಸರಿ ಮಾಡಿಕೊಂಡು ನಾವು ನಮ್ಮ ಗತಿಯನ್ನು ತಲುಪಿಕೊಳ್ಬೇಕಾಗ್ತದೆ. ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಬೇಕಾಗ್ತದೆ. ಆಗ ಈ ಮೂರನೇ ಮಂತ್ರ ಯಾವಾಗ ಅಂದ್ರೆ ನಮಗೆ ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತು, ಪ್ರಾಬ್ಲಮ್ ಏನ್ ಮಾಡಬೇಕು ಅಂತ ಗೊತ್ತಾಯ್ತು, ಅದ್ರ ಗತಿ ಏನು ಅಂತ ಗೊತ್ತಾಯ್ತು. ಈಗೇನ್ ಮಾಡಬೇಕು? ಅದು ನಮ್ಮ ಎಕ್ಸಿಕ್ಯೂಟ್ ಮಾಡಕ್ ಹೋದಾಗ ತೊಂದರೆಗಳು ಬಂದಾಗ ವಕ್ರತುಂಡಾಯ ಧೀಮಹಿ ತನ್ನದಂತೆ ಪ್ರಚೋದಯಾತ್. ಇದರಲ್ಲಿ ಯಾರಿಗಾರ ಅನುಮಾನ ಇದೆಯಾ ಈ ಮಂತ್ರದಲ್ಲಿ? ಇಲ್ಲೂ ಕೂಡ ರಿಸಲ್ಟ್ ಬಂದಿಲ್ಲ, ಇಲ್ಲೂ ಕೂಡ ನಮಗೆ ಫಲ ದೊರಕಿಲ್ಲ. ಇನ್ನು ನಾವು ಈಗ ಇಲ್ಲಿ ತೊಂದರೆಗಳನ್ನು ನಿವಾರಿಸಿಕೊಂಡು ತತ್ಪುರುಷಾಯ ವಿದ್ಮಃ ಚಕ್ರತುಂಡಾಯ ಧೀಮಹಿ ತನ್ನೋ ಪ್ರಚೋದಯಾತ್. ಆ ರೀತಿಯಾಗಿ ಅಲ್ಲಿ ಒದಗುವ ಕೆಲವಾರು ಆಚೆ ಬರಲಿಕ್ಕಾಗದ ತೊಂದರೆಗಳನ್ನ ಗಮನಿಸಿ ಅದಕ್ಕಾಗಿ ಈ ಗಾಯತ್ರಿಯನ್ನು ಮಾಡಿ ಅಲ್ಲಿ ದಾರಿಯನ್ನು ಕಂಡುಕೊಳ್ಬೇಕು. ನಂತರ ತತ್ಪುರುಷಾಯ ವಿದ್ಮಃ ಮಹಾಸೇನಾಯ ಧೀಮಹಿ ತನ್ನ ಷಣ್ಮುಖ ಪ್ರಚೋದಯಾತ್. ಇಲ್ಲಿ ನಮಗೆ ಬಲ, ಅದಕ್ಕೆ ಬೇಕಾಗಿರೋ ಬಲ ಬೇಕು. ಆ ಬಲಗಳನ್ನ ನಾವೇನು ಮಾಡ್ತೇವೆ? ಹರಿಷಡ್ವರ್ಗಗಳು, ಷಣ್ಮುಖ, ಷಣ್ವರ್ಗ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಅನ್ನೋದು ಏನದು? ಬಲ. ಏನ್ ಹೇಳಿ? ಅವುಗಳು ನಮಗೆ ಪರಮಾತ್ಮ ಕೊಟ್ಟಿರುವ ಬಲ. ಕೋಪವೂ ಒಂದು ಬಲ, ಕಾಮವೂ ಒಂದು ಬಲ. ಈ ಬಲಗಳನ್ನ ನಾವು ನಮ್ಮ ತೊಂದರೆ ನಿವಾರಣೆಗಾಗಿ ಹೇಗೆ ವಿನಿಯೋಗಿಸುವುದು? ಅದನ್ನ ಷಣ್ಮುಖನಿಂದ ನಾವು ಅರ್ಥ ಮಾಡಿಕೊಂಡು ಅದನ್ನ ಯಾವ್ಯಾವುದೋ ಕಾರ್ಯಕ್ಕೆ ಅನುಪಯುಕ್ತವಾಗಿ ಮಾಡದೆ ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕಾಗಿ ಗಾಯತ್ರಿ ತತ್ಪುರುಷಾಯ ವಿದ್ಮಃ ಸುವರ್ಣ ಪಕ್ಷಾಯ ಧೀಮಹಿ ತನ್ನ ಗರುಡ ಪ್ರಚೋದಯಾತ್. ಗರುಡ ಅಂದ್ರೇನು? ಪ್ರಾಣ. ಅವದೇ ವಿಷ್ಣುವಿನ ವಾಹನ. ಅಂದ್ರೆ ವಿಷ್ಣು ಅಂದ್ರೇನು? ಸ್ವತಂತ್ರ. ನಮ್ಮ ತೊಂದರೆಯನ್ನು ನಾವು ನಿವಾರಿಸಿಕೊಳ್ಳುವುದು ನಮಗೆ ಸ್ವತಂತ್ರವಿದ್ದರೆ ಮಾತ್ರ. ಆ ಸ್ವತಂತ್ರದ ಉಪಯೋಗ ನಮ್ಮಲ್ಲಿ ಪ್ರಾಣ ಸರಿಯಾಗಿದ್ದರೆ ಮಾತ್ರ. ಹಾಗಾಗಿ ನಮಗೆ ಅದರ ಒಂದು ಜ್ಞಾನ ಬೇಕು, ಅದರ ಒಂದು ಪ್ರಚೋದನೆ ಬೇಕು. ವೇದಾತ್ಮದಾಯ ವಿದ್ಮಃ ಹಿರಣ್ಯ ಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ಇದನ್ನ ಮಾಡಕ್ ಹೊರಟಾಗ ಅದಕ್ಕೊಂದು ರಿಸೋರ್ಸ್ ಬೇಕಲ್ಲ. ಆ ರಿಸೋರ್ಸ್ ಎಲ್ಲಿದೆ? ಹಿರಣ್ಯ ಗರ್ಭ ಅನ್ನೋದ್ರಿಂದ ನಮಗೆ ಸಿಗ್ತದೆ. ಕೇಳಿ ಪ್ರಫುಲ್ಲತ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ. ಇದು ಗರುಡ ಪ್ರಾಣ ಅಂತ ಹೇಳಿದ್ರಲ್ಲ ಸರ್, ಇದನ್ನ ಇನ್ನೊಂಚೂರು ಡೀಟೇಲ್ ಆಗಿ ಹೇಳಕ್ಕಾಗತ್ತಾ ಹೇಗೆ ಅಂತ?
ಹೇಗೆ ಅಂತಿಲ್ಲ. ಈಗ ಗರುಡ ಗಮನ, ಗರುಡ ಅಂದ್ರೇನು? ಖೇಚರ. ಖೇಚರ ಅಂದ್ರೇನು? ಹಾರಾಡುವುದು, ಎತ್ತರದಲ್ಲಿ ಹಾರಾಡುವುದು. ಅಂದ್ರೆ ನಮ್ಮ ಪ್ರಾಣ ಎನ್ನುವುದು ಅಲ್ಟಿಮೇಟ್. ಪ್ರಾಣಶಕ್ತಿ ಇಲ್ಲದೆ ನಮ್ಮ ಕೈಲಿ ಏನೂ ಆಗಲ್ಲ. ಕೈಕಾಲಿರುತ್ತೆ, ಪ್ರಾಣಶಕ್ತಿ ಇಲ್ಲದ್ರೆ ಕೈಕಾಲು ಎತ್ತಕ್ಕೆ ಆಗಲ್ಲ. ನಾವು ಎಲ್ಲ ಇರುತ್ತೆ, ಪ್ರಾಣಶಕ್ತಿ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಪ್ರಾಣ ಅಂದರೆ ಯಾವುದು? 5 ರೀತಿಯಾದ ಪ್ರಾಣ: ಅಪಾನ, ವ್ಯಾನ, ಉದಾನ, ಸಮಾನ, ಅಪಾನ. ಇವಳು ಸಪೋಸ್ ಅಪಾನ ಒಂದು ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಈ ಥರ. ಸಮಾನ ಇಲ್ಲದೆ ಹೋದ್ರೆ ಏನಾಗುತ್ತೆ? ನಾವು ಏನೇ ತಿಂದರೂ ಮೈ ಹತ್ತೋದಿಲ್ಲ, ರಕ್ತವಾಗೋದಿಲ್ಲ, ಮಜ್ಜವಾಗೋದಿಲ್ಲ, ಅಸ್ಥಿ ಆಗೋದಿಲ್ಲ, ವೀರ್ಯವಾಗೋದಿಲ್ಲ ಅಂದ್ರೆ ಬಲವಾಗೋದಿಲ್ಲ. ವೀರ್ಯ ಅಂದ್ರೆ ಬಲ ಅಂತ, ಸ್ಪರ್ಮ್ ಅಂತಲ್ಲ. ಶುಕ್ರವಾಗೋದಿಲ್ಲ, ರಜಸ್ಸಾಗೋದಿಲ್ಲ, ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಆತರ 5 ವಿಚಾರಗಳನ್ನು ಸೇರುವುದು ಪ್ರಾಣ. ಪ್ರಾಣ ಅಂದ್ರೆ ಗಾಳಿ ಅಲ್ಲ, ಗಾಳಿಯಿಂದ ಒಂದು ಪ್ರಾಣ. ಉಸಿರಾಟಕ್ಕೆ ಒಂದು ಪ್ರಾಣವೇ ವಿನಃ ಉಳಿದದ್ದು ಬೇರೆ. ಈ 5 ವಿಚಾರಗಳು ಎತ್ತರದಲ್ಲಿರಬೇಕು, ಅಲ್ಟಿಮೇಟ್ ಆಗಿರಬೇಕು ನಮ್ಮಲ್ಲಿ. ಹಾಗಾಗಿ ಅದು ಗರುಡ. ಆ ಗರುಡ ವಿಷ್ಣುವಿನ ವಾಹನ. ಅಂದ್ರೆ ಅರ್ಥ ಏನು? ವಿಷ್ಣು ಅಂದ್ರೆ ಏನು? ವಿಶ್ವ. ವಿಶ್ವ ಅಂದ್ರೆ ಏನು? ಸ್ವತಂತ್ರ. ನಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗಬೇಕು, ನಮ್ಮ ಬೇಡಿಕೆ ಈಡೇರಬೇಕು ಅಂದ್ರೆ ಏನ್ ಮಾಡಬೇಕು? ನಾವು ಆ ಈಡೇರಿಸಿಕೊಳ್ಳುವುದಕ್ಕೆ ಸ್ವತಂತ್ರ ಬೇಕು, ವಿಶ್ವ ಬೇಕು. ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೈಮ್ ಬೇಕು. ಈಗ ಇಲ್ಲಿ ನಾವು ಅನುಷ್ಠಾನ ಮಾತಾಡ್ತಾ ಧೀಮಹಿ ಪ್ರಚೋದಯಾತ್, ಧೀಮಹಿ ಪ್ರಚೋದಯಾತ್. ಹಂತ ಹಂತವಾಗಿ ನಾವು ಪ್ರಾಬ್ಲಮ್ ಸಾಲ್ವೇಷನ್ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ತ್ರಾಣ ಬೇಡವೆ? ತ್ರಾಣಕ್ಕೆ ಪ್ರಾಣ ಬೇಕು. ಹಾಗಾಗಿ ಗರುಡ ನಮ್ಮನ್ನ ಪ್ರಚೋದನೆ ಮಾಡಲಿ ಅಂದ್ರೆ ಸ್ವತಂತ್ರವಾಗಿ ನಾವು ನಮ್ಮ ತೊಂದರೆಗಳನ್ನ, ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ. ಅಂದ್ರೆ ಯಾರ್ದು ಡಿಪೆಂಡೆನ್ಸಿ ಅಲ್ಲ. ನನ್ನ ತೊಂದರೆಗಳನ್ನು ನಾನು ಪೂರೈಸಿಕೊಳ್ತೇನೆ, ನನ್ನ ಬೇಡಿಕೆಗಳನ್ನ ನಾನು ಈಡೇರಿಸಿಕೊಳ್ತೇನೆ. ಇಲ್ಲಿ ನೋಡಿ, ಯಾವುದೂ ಇಂಥ ದೇವರನ್ನು ಪೂಜೆ ಮಾಡು ನಿನಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಋಷಿಗಳು. ದಿಸ್ ಈಸ್ ದಿ ಫ್ಯಾಕ್ಟ್. ಇಲ್ಲಿ ನಾವು ಹೇಳ್ತಾ ಇರೋದು ಫ್ಯಾಕ್ಟ್. ಇದು ವಿಶ್ವ ಹೀಗೆ ವರ್ಕ್ ಆಗೋದು, ನಮ್ಮ ಭೂಮಿ ಹೀಗೆ ಕೆಲಸ ಮಾಡೋದು, ನಮ್ಮ ತೊಂದರೆ ಸಾಲ್ವ್ ಆಗೋದು ಇದೊಂದೇ ಮಾರ್ಗ, ಇನ್ಯಾವುದೇ ಮಾರ್ಗದಿಂದಲ್ಲ. ಅದರ ಭಕ್ತಿ ಆಗಲಿ, ಧ್ಯಾನವಾಗಲಿ, ಕರ್ಮವಾಗಲಿ, ಯಾವುದೇ ಆಗಲಿ, ಅದು ಧೀಮಹಿ ಪ್ರಚೋದಯಾತ್, ಧೀಮಹಿ ಪ್ರಚೋದಯಾತ್. ಆದರೆ ಗಾಯತ್ರಿಯಲ್ಲಿಯೇ ಮಾತ್ರ ಸಾಧ್ಯ. ಆದರೆ ಹಂತ ಹಂತವಾಗಿ ಬರುವಂತಹ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಯ್ತು? ನಮಗೆ ದಾರಿ ಗೊತ್ತಾಯ್ತು, ಗತಿ ಗೊತ್ತಾಯ್ತು, ವಕ್ರವಾಗಿದ್ದ ದಾರಿನ ಸರಿ ಮಾಡಿಕೊಂಡ್ವಿ. ಆಮೇಲೆ ನಮ್ಮ ಬಲವಾದಂತಹ ವಿಚಾರಗಳನ್ನು ಸರಿ 6 ರೀತಿಯಾದ ಬಲಗಳನ್ನು ಸರಿ ಮಾಡಿಕೊಂಡ್ವಿ. ಈಗ ಇದೆಲ್ಲವೂ ಆದ್ರೆ ಅಷ್ಟೇ ಸಾಕೆ? ಇಲ್ಲ, ನಮ್ಮ ಪ್ರಾಣ ಅತ್ಯುನ್ನತವಾಗಿರಬೇಕು. ಹಾಗಾಗಿ ಗರುಡ ಪ್ರಚೋದಯಾತ್ ಅಂತ ಆಯ್ತು. ಇದು ಸಾಕ ಪ್ರಫುಲ್ಲತ್ ಅವರೇ ಈ ವಿವರಣೆ? ಓಕೆ. ನೆಕ್ಸ್ಟ್ ಏನು? ವೇದಾತ್ಮನಾಯ ವಿದ್ಮಹ ಹಿರಣ್ಯ ಗರ್ಭಾಯ ಧೀಮಹಿ ತನ್ನ ಬ್ರಹ್ಮ ಪ್ರಚೋದಯಾತ್. ನಮ್ಮ ಯಾವುದೇ ಬೇಡಿಕೆಗಳು ಈಡೇರಬೇಕಾದ್ರೆ ಅದಕ್ಕೆ ಸಾರ ಬೇಕು, ಸತ್ವ ಬೇಕು, ಅಂದ್ರೆ ಸತ್ಯ ಬೇಕು, ಸಾಮರ್ಥ್ಯ ಬೇಕು, ಅದು ಸಂಭವಿಸಬೇಕು, ನಮ್ಮ ವಾಸ್ತವಿಕತೆಯಲ್ಲಿ ಅದು ಸಿಗಬೇಕು. ಅದಕ್ಕಾಗಿ ಕ್ರಿಯೆ, ಜ್ಞಾನ ಎಲ್ಲ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಇಷ್ಟೊತ್ತು ನಾವು ನೋಡಿದ್ದು ಅದೇ ಮಾಡ್ತಾ ಇದ್ದೀವಿ. ಪುರುಷ ಪ್ರಯತ್ನ, ನಮ್ಮ ಪ್ರಯತ್ನ ಮಾಡಿದ್ದೀವಿ. ಆದರೆ ಅದಕ್ಕೆ ಒದಗಿ ಬರುವುದು ಫಲ ಎಲ್ಲಿಂದ? ಸಾರದಿಂದ, ಕಾರಣದಿಂದ. ಅದು ಯಾವುದು? ಅದೇ ಸತ್ಯ. ಅದು ಎಲ್ಲಿದೆ? ಹಿರಣ್ಯ ಗರ್ಭದಲ್ಲಿದೆ. ಆ ಪರಮಾತ್ಮನ ಹಿರಣ್ಯ ಗರ್ಭದಲ್ಲಿದೆ. ಅಲ್ಲಿಂದ ಮಾತ್ರ ಬರುವಂತಹದ್ದು. ಅದನ್ನು ತಲುಪುವ ಬಗೆ ಹೇಗೆ? ವೇದ ಜ್ಞಾನದಿಂದ, ವೇದದ ಜ್ಞಾನದಿಂದ. ಹಾಗಾಗಿ ಧೀಮಹಿ
ಅದನ್ನು ಸರಿಯಾಗಿ ತಿಳ್ಕೊಳ್ಳೋಣ. ತನ್ನ ಬ್ರಹ್ಮ ಪ್ರಚೋದಯಾತ್. ಬ್ರಹ್ಮ ಬೃಹತ್ ಚಲನೆ ಮತ್ತು ಚಿಂತನೆ. ನಮ್ಮ ಈ ಸಣ್ಣ ಪುಟ್ಟ ತಲೆಗಳಲ್ಲಿ, ನಮ್ಮಲ್ಲಿರುವಂತಹ ಜ್ಞಾನದಲ್ಲಿ, ಇಂಟರ್ನೆಟ್ ಜ್ಞಾನದಲ್ಲಿ, ಇಲ್ಲಿ ತಿಳಿದಿರುವವರ ಬಳಿ ಹೋಗಿರುವಲ್ಲಿ, ವೈದ್ಯರಲ್ಲಿ, ಇಂಜಿನಿಯರ್ಗಳಲ್ಲಿ, ಈ ಥರ ಎಲ್ಲ ಆದಮೇಲೆ ಎಲ್ಲೂ ಉತ್ತರ ಸಿಗದಿದ್ದಾಗ, ಎಲ್ಲೂ ನಮ್ಮ ತೊಂದರೆ ಸರಿಯಾಗದಿದ್ದಾಗ, ಎಲ್ಲೂ ನಮ್ಮ ಬೇಡಿಕೆ ಈಡೇರದಿದ್ದಾಗ, ನಿಮ್ಮ ಬೇಡಿಕೆ ಏನೇ ಇರ್ಬೋದು, ದುಡ್ಡು ಬೇಕು ಅನ್ನೋ ಒಂದು ಸಣ್ಣ ಬೇಡಿಕೆ ಯಾರಾದರೂ ಪ್ರಪಂಚದಲ್ಲಿ ನಿಮಗೆ ಕೊಡ್ತಾರ? ನಮಗೆ ಕೊಡ್ತಾರ? ಓ ನಿನ್ನ ಬೇಡಿಕೆ ಎಷ್ಟು ಬೇಕಪ್ಪ, 10 ಕೋಟಿ ಬೇಕಾ, ತಗೋ. ಯಾರಾದರೂ ಕೊಡ್ತಾರ? ಕೊಡೋದಿಲ್ಲ. ಅದು ಈ ಗಾಯತ್ರಿ ಅನುಷ್ಠಾನ ಮಾತ್ರ. ಅನಾರೋಗ್ಯ, ಹಲವಾರು ವಿಚಾರಗಳು ಇಲ್ಲಿ ಸಾಲ್ವ್ ಆಗೋದಿಲ್ಲ. ಅಂದ್ರೆ ಮಾನವ ನಿರ್ಮಿತ ಬುದ್ಧಿಯಿಂದ, ಮಾನವ ನಿರ್ಮಿತ ವಿಚಾರದಿಂದ, ಮಾನವನ ಲೋಕದಿಂದ, ಮಾನವನ ಜಗತ್ತಿನಿಂದ, ಈ ಭೂಮಿಯಿಂದ ಸಾಲ್ವ್ ಆಗೋದಿಲ್ಲ. ಕೆಲವು ಪ್ರಾಬ್ಲಮ್ಗಳು ಬ್ರಹ್ಮ ಸೃಷ್ಟಿಸಿರತಕ್ಕ ಬ್ರಹ್ಮಾಂಡದಿಂದ ಸಾಲ್ವ್ ಆಗೋದಿಲ್ಲ. ಅದಕ್ಕೆ ಹಿರಣ್ಯ ಗರ್ಭನ ಸಹಾಯ ಬೇಕು. ಆಗೇನ್ ಮಾಡ್ಬೇಕು ನಾವು? ನಮ್ಮ ಈ ಲೋಕಲ್ ಚಿಂತನೆಯನ್ನ ಬಿಟ್ಟು ನಾವು ಇಲ್ಲಿಗೆ ಈಗ ಇಲ್ಲಿ ಹೇಳ್ತಾ ಇದ್ದಿಲ್ಲ, ಈ ಮಟ್ಟಕ್ಕೆ ಬರುವವರು ಯಾರು? ಅಲ್ಲಲ್ಲೇ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಯಾರು ಈ ನಾ ಹೇಳ್ತಾ ಇರೋದು ಯಾರು ಮಾಡೋದಿಲ್ಲ. ಎಲ್ಲಿ ಯಾವುದಕ್ಕೆ ಉತ್ತರವಿಲ್ಲ, ಎಲ್ಲಿ ಯಾವುದಕ್ಕೆ ಇಲ್ಲಿ ಅನುಕೂಲ ಆಗ್ತಾ ಇಲ್ಲ, ನಮ್ಮ ಬೇಡಿಕೆಯಲ್ಲಿ ಯಾವ ಥರನೂ ಈಡೇರ್ತಾ ಇಲ್ಲ, ಅವರೇನ್ ಮಾಡ್ತಾರೆ? ಇಲ್ಲಿಗೆ ಬಂದಿರ್ತಾರೆ. ಅಂತ ಅರ್ಥ ಏನು? ಈ ಜಗತ್ತಿನಲ್ಲಿ, ಈ ಬ್ರಹ್ಮನ ಕೆಳಗಡೆ ಇದಕ್ಕೆ ಉತ್ತರವಿಲ್ಲ. ಉತ್ತರ ಸಿಗುವುದಲ್ಲಿ ಹಿರಣ್ಯ ಗರ್ಭಾಯ ಧೀಮಹಿ, ಅದೊಂದೇ ಉತ್ತರ ಕೊಡಬಲ್ಲದು, ಅದೊಂದೇ ನಮಗೆ ಪರಿಚಯನ ಮಾಡಿಕೊಡಬಲ್ಲದು. ಅದಕ್ಕೆ ವೇದ ಬೇಕು. ಆ ವೇದವನ್ನು ಉಪಯೋಗಿಸಿ ನಾವು ಹಿರಣ್ಯ ಗರ್ಭವನ್ನು ತಲುಪಿಕೊಳ್ಳಲಿಕ್ಕೆ ನಮ್ಮ ಚಲನೆ ಮತ್ತು ಚಿಂತನೆ ಬೃಹತ್ತಾಗಬೇಕು. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನನ್ನ ಈ ಒಂದು ಸಣ್ಣ ಲೋಕಲ್, ಈ ಸಣ್ಣತನದಿಂದ ತೊಂದರೆ ಹೋಗೋದಿಲ್ಲ. ನಮ್ಮ ಆಲೋಚನೆ ಬೃಹತ್ತಾಗಬೇಕು, ನಮ್ಮ ಚಲನೆ ಬೃಹತ್ತಾಗಬೇಕು. ಆಗ ಮಾತ್ರ ನಾವು ಹಿರಣ್ಯ ಗರ್ಭದಿಂದ ನಮಗೆ ಬೇಕಾಗಿರುವಂತಹ ಉತ್ತರವನ್ನ ತೆಗೆದುಕೊಂಡು ಕೆಳಗಡೆ ಇಳಿಸಿಕೊಳ್ಳಬಹುದು. ಹೀಗೆ ಹಲವಾರು ಮೆಡಿಕಲ್ ಎಕ್ಸಾಂಪಲ್ಸ್ಗಳು, ಮಿರಾಕಲ್ಸ್ಗಳು ಬೇಕಾದಷ್ಟಿದೆ. ನೀವೆಲ್ಲ ರೆಫರ್ ಮಾಡಿ ನೋಡಿ. ವೈದ್ಯಕೀಯ ವಿಜ್ಞಾನಕ್ಕಾಗಲಿ, ಪ್ರಸಕ್ತ ವಿಜ್ಞಾನಕ್ಕಾಗಲಿ, ಮನೋವಿಜ್ಞಾನಕ್ಕಾಗಲಿ ಎಟುಕದಂತಹ ಹಲವಾರು ಘಟನೆಗಳು ನಡೆದಿದೆ, ನಡೀತಾ ಇದೆ, ಮುಂದೆ ನಡೆಯುತ್ತೆ. ಅದು ಹೇಗೆ? ಇಷ್ಟೇ. ವೇದಾತ್ಮದಾಯ ವಿದ್ಮಹ ಹಿರಣ್ಯ ಗರ್ಭಾಯ ಧೀಮಹಿ ತನ್ನ ಬ್ರಹ್ಮ ಪ್ರಚೋದಯಾತ್. ಬ್ರಹ್ಮ ಪ್ರಚೋದನೆಯಿಂದ, ಬ್ರಹ್ಮ ತಿಳಿಸಿದ ಮಾರ್ಗದಿಂದ, ಅಂದ್ರೆ ಬೃಹತ್ ಚಲನೆ ಮತ್ತು ಚಿಂತನೆ ತಿಳಿಸಿರುವ ಮಾರ್ಗದಿಂದ ನಾವು ಬ್ರಹ್ಮನನ್ನು ದಾಟಿ ಹಿರಣ್ಯ ಗರ್ಭವನ್ನು ಮೀಟಿ ಅಲ್ಲಿಂದ ಅಗೆದು ನಮ್ಮ ಸತ್ವವನ್ನು ತೆಗೆದುಕೊಂಡು ಬಂದು ನಮ್ಮ ತೊಂದರೆಯನ್ನು ಸಾಲ್ವ್ ಮಾಡಿಕೊಳ್ಳುವಂತಹ ಬಗೆ. ಇದಕ್ಕೆ ಸಾಲ್ವ್ ಆಗಲ್ಲ ಅನ್ನೋ ಪ್ರಾಬ್ಲಮ್ಮೇ ಇಲ್ಲ, ಉತ್ತರ ಇಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ. ಯಾತಕ್ಕೆ ಅಂದ್ರೆ ವೇದ ಋಷಿಗಳು ಹೇಳ್ತಾರೆ, ಮೊದಲು ಉತ್ತರದ ಸೃಷ್ಟಿ, ನಂತರ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಯ ಸೃಷ್ಟಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾರಾಯಣ ಪರಮಾತ್ಮನಲ್ಲಿ ಮೊದಲು ಉತ್ತರ ಸೃಷ್ಟಿಯಾಗ್ತದೆ. ಓಹೋ ಅದೇನು, ಅದ್ಯಾಕೆ, ಅದೆಂಗೆ, ನನಗೆ ಹೇಗೆ ಸಿಗುತ್ತೆ, ಈ ಥರ ಹಲವಾರು ಪ್ರಶ್ನೆಗಳು ಅದು ಸೃಷ್ಟಿಯಾದ ನಂತರ ನಮಗೆ ಬರ್ತದೆ. ಅದು ಯಾರಿಗಾದ್ರೂ ಬರ್ತದೆ. ಉತ್ತರವೇ ಇಲ್ಲದಕ್ಕೆ ಪ್ರಶ್ನೆಯ ಉದ್ಭವವೇ ಇಲ್ಲ. ಅಂದ್ರೆ ಅರ್ಥ ಏನು? ಯಾವುದೇ ಬ್ರೈನ್ಗೆ ಜನರೇಟ್ ಆಗುವಂತಹ ಪ್ರಶ್ನೆಗಳಿಗೆ ಉತ್ತರ ಆಲ್ರೆಡಿ ಇದೆ. ಯಾವುದೇ ತೊಂದರೆಗೆ ಸೊಲ್ಯೂಷನ್ ಆಲ್ರೆಡಿ ಇದೆ. ಯಾವುದೇ ಆರ್ಥತೆಗೆ, ಯಾವುದೇ ಅರ್ಥಕ್ಕೆ, ಯಾವುದೇ ಜಿಜ್ಞಾಸೆಗೆ, ಯಾವುದೇ ಜ್ಞಾನಿಗೆ ಬೇಕಾದಂತಹ ಅವಶ್ಯಕವಾಗಿರುವಂಥದ್ದು ಇದೆ. ಎಲ್ಲಿದೆ? ಹಿರಣ್ಯ ಗರ್ಭದಲ್ಲಿದೆ.
ಅದನ್ನು ತಲುಪುವಂಥ ಮಾರ್ಗ ಯಾವುದು? ವೇದ ಮಾತ್ರ. ಅದಕ್ಕಾಗಿ ನಾವು ಎಲ್ಲಿ ನಿಂತ್ಕೋಬೇಕು? ಬ್ರಹ್ಮನಲ್ಲಿ ನಿಂತುಕೊಳ್ಳಬೇಕು. ಹಾಗಾಗಿ ನಮ್ಮ ಬುದ್ಧಿ ಪ್ರಚೋದನೆಯಲ್ಲ, ಅದು ಬ್ರಹ್ಮ ಪ್ರಚೋದಯಾತ್. ಅಂದ್ರೆ ಅಲ್ಲಿಗೆ ಏನಾಯ್ತು? ಎಲ್ಲದಕ್ಕೂ ಉತ್ತರ ಇಲ್ಲಿದೆ ಅಂತ ಆಯ್ತು. ಆ ಮಂತ್ರ ಇನ್ನೊಂದ್ಸರಿ ನೋಡ್ಬಿಡೋಣ. ಆಂ ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ ಮಹಾದೇವಸ್ಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಃ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಃ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಃ ಚಕ್ರತುಂಡಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಃ ಮಹಾಸೇನಾಯ ಧೀಮಹಿ ತನ್ನ ಷಣ್ಮುಖ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಃ ಸುವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ವೇದಾತ್ಮದಾಯ ವಿದ್ಮಃ ಹಿರಣ್ಯಗರ್ಭಾಯ ಧೀಮಹಿ ತನ್ನೋ ಆ ಬ್ರಹ್ಮ ಪ್ರಚೋದಯಾತ್. ನೋಡಿ, ಈ ಮಂತ್ರದಲ್ಲಿ ಮಾತ್ರ ತನ್ನೋ ಎಲ್ಲ ಕಡೆ ಏನಿತ್ತು? ತನ್ನ ಗರುಡ ಪ್ರಚೋದಯಾತ್. ಅದಕ್ಕೂ ತನ್ನ ಆ ಬ್ರಹ್ಮ ಪ್ರಚೋದಯಾತ್ ವ್ಯತ್ಯಾಸ ಇದೆ. ತನ್ನ ಗರುಡ ತನ್ನ ತನ್ನ ಇಲ್ಲಿ ತನ್ನ ಅಂದ್ರೆ ನೋಗೆ ಮೇಲ್ಗಡೆ ಒಂದು ಸ್ವರ ಇದೆ, ಉಚ್ಚೈರ್ ಉದಾತ್ತವಿದೆ. ಅದು ಏನ್ ತೋರಿಸ್ತಾ ಇದೆ? ನಾವಲ್ಲಿ ಅಪ್ರೋಚ್ ಮಾಡ್ತಾ ಇದೀವಿ ಅಷ್ಟೇ. ಅಂದ್ರೆ ಕೇಳ್ತಾ ಇದ್ದೀವಿ, ಕಳಿಸ್ಕೊಡಬ್ಬ ಅಂತ ಪೋಸ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ತನ್ನ ಆ ಬ್ರಹ್ಮ ಪ್ರಚೋದಯಾತ್. ತನ್ನ ಎರಡು ಸ್ವರವಿದೆ. ಮೀನ್ ನಾವು ಕೇವಲ ಕೊಡ್ತಾ ಇಲ್ಲ, ರಿಸೀವ್ ಮಾಡ್ಕೋತಾ ಇದ್ದೀವಿ. ಅಂದ್ರೆ ಬ್ರಹ್ಮನ ಜೊತೆ ಕಮ್ಯುನಿಕೇಶನ್ ಮಾಡೋ. ಗರುಡದ ತನಕ ಏನಾಯ್ತು? ರಿಕ್ವೆಸ್ಟ್ ಹಾಕೋದಷ್ಟೇ, ಅವ್ನು ಕೊಟ್ಟ ನಾವು ತಗೋಬೇಕು. ಆದ್ರೆ ಇಲ್ಲಿ ಬ್ರಹ್ಮನಿಂದ ನಾವು ಕಮ್ಯುನಿಕೇಶನ್ ಕೇಳ್ತಾ ಇದ್ದೀವಿ. ಅಂದ್ರೆ ನಮ್ಮ ಚಲನೆ ಮತ್ತು ಚಿಂತನೆಗೂ ಬೃಹತ್ ಚಲನೆ ಮತ್ತು ಚಿಂತನೆಗೂ ಕೂತ್ಕೊಂಡು ಪರಸ್ಪರ ವ್ಯವಹರಿಸೋಣ, ಪರಸ್ಪರ ಸಂವಾದ ಮಾಡೋಣ. ವಾದ ಅಲ್ಲ, ಸಂವಾದ ಮಾಡೋಣ, ಸಮ್ಯಕ್ ವಾದ ಮಾಡೋಣ. ನನ್ನ ತೊಂದರೆಯನ್ನು ಹೇಳ್ಕೊಡ್ತೇನೆ ಬ್ರಹ್ಮ, ನನಗೆ ಉತ್ತರವನ್ನು ಕೊಡು, ಮಾರ್ಗವನ್ನು ಕೊಡು. ಸೊಲ್ಯೂಷನ್ ಅಲ್ಲ, ಮಾರ್ಗವನ್ನು ಕೊಡು. ಸೊಲ್ಯೂಷನ್ ತೆಗೆದುಕೊಳ್ಳುವಂಥ ಮಾರ್ಗವನ್ನು ಕೊಡು. ಈ ಸ್ವರದಲ್ಲೇ ಇಲ್ಲಿ ಏನು ವ್ಯತ್ಯಾಸ ಹೇಳ್ತಾ ಇದ್ದಾರೆ? ಪೋಸ್ಟ್ ಮಾಡೋದು ಒಂದು ಬಗೆ ಆದರೆ, ಅಣ್ಣ ಬ್ರಹ್ಮ, ಅಪ್ಪ ಬ್ರಹ್ಮ, ಸಂವಾದ ಮಾಡೋಣವೇ, ಇದು ನನ್ನಿಂದ ನಡಿಬೇಕಾಗಿರೋದು ಸಂವಾದ. ಅಂದ್ರೆ ಇದುವರೆಗೆ ಅವರೆಲ್ಲ ಗರುಡನ ತನಕ ಅವ್ರ ಹತ್ರ ಏನೋ ಸೊಲ್ಯೂಷನ್ ಕೊಟ್ಟರು. ಅವ್ರ ಹತ್ರ ಒಂದು ಡಾಟಾ ಬೇಸ್ ಇದೆ, ಅವ್ರ ಹತ್ರ ಈ ಪ್ರಾಬ್ಲಮ್ಗೆ ಈ ಸೊಲ್ಯೂಷನ್, ಈ ಪ್ರಾಬ್ಲಮ್ಗೆ ಈ ಸೊಲ್ಯೂಷನ್. ಈಗ ಗರುಡ ಪ್ರಾಣಕ್ಕೆ ಸಂಬಂಧಪಟ್ಟಿದ್ದು ಏನು? ಪ್ರಾಣ, ಬಾನ, ವ್ಯಾನ, ಉದಾನ, ಸಮಾನ. ಇವುಗಳ ಯಾರು ಇದೆಯಾ? ತಗೋ, ಸರಿ ಮಾಡ್ಕೋ, ಮುಗೀತು. ಇನ್ನೇನು ಕೇಳ್ತೀರ? ಅವ್ನು ಕೊಡೋದು ಅಷ್ಟೇ, ಕೊಡೋಕ್ಕಾಗೋದಷ್ಟೇ. ಅವನಿಗೆ ನಾರಾಯಣ ಹೇಳಿರೋದು ಅಷ್ಟೇ, ನಾರಾಯಣನಿಗೆ ಸಾಮರ್ಥ್ಯ ಕೊಟ್ಟಿರೋದು ಅಷ್ಟೇ. ಆದರೆ ಬ್ರಹ್ಮ, he is going to listen to our problems. ಬ್ರಹ್ಮ ಕೇಳ್ತಾನೆ, ಏನೇನು ತೊಂದರೆ? ಬ್ರಹ್ಮ ನನ್ನ ಕುರಿತು ತಪಸ್ ಮಾಡಿದಾಗ ಬ್ರಹ್ಮ ಬಂದು ಏನ್ ಕೇಳ್ತಾನೆ? ಏನು ಬರಬೇಕು ನಿನಗೆ ಅಂದ್ರೆ ವಾಟ್ ಯು ವಾಂಟ್. ಅಲ್ಲಿ ವಾಟ್ ಯು ವಾಂಟ್ ಅಂತ ಮುಂಚೆ ಇರಲ್ಲ. ಇವ್ನು ಏನ್ ಬೇಕು ಅಂತ ಹೇಳಿರಲ್ಲ. ಇವನು ಕೇಳ ಓಂ ಬ್ರಹ್ಮ ದೇವಾಯ ನಮಃ ಅಥವಾ ಓಂಕಾರ ಓಂ ಅಥವಾ ಏಕಾಕ್ಷರಿ ಬ್ರಹ್ಮ ಪ್ರೇಮ್. ಆಗ ಬ್ರಹ್ಮ ಬರ್ತಾನೆ ಒಂದು ಸಮಯದಲ್ಲಿ. ನಿಂಗೆ ಏನ್ ಬೇಕು ಅಂತ ಕೇಳ್ತಾರೆ, ಅವಾಗಿನ ಪ್ರಾಬ್ಲಮ್ ಹೇಳ್ತಾನೆ, ಅದನ್ನು ಕೊಡ್ತಾನೆ. ಸೇಮ್, ಎಕ್ಸಾಕ್ಟ್ಲಿ ದ ಸೇಮ್.
ಅದಕ್ಕೆ ಇದು ಪ್ರಚಯ, ತನ್ನ ಆ ಸ್ವರ ಪ್ರಚಯ. ಹಾಗಾಗಿ ಮಂತ್ರದಲ್ಲಿ ಎಲ್ಲಿ ಎರಡು ಬರ್ತಾ ಇದೆ ಅಲ್ಲಿ ಸಂವಾದವನ್ನ ಹೇಳ್ತಾ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಬ್ರಹ್ಮನ ತಪಸ್ಸಿನಿಂದ ನಮಗೆ ಏನು ಪ್ರಚೋದನೆ ಸಿಗುತ್ತೆ? ಸಂವಾದ ಮಾಡುವಂತಹ ಪ್ರಚೋದನೆ ಸಿಗ್ತದೆ. ಯಾಕೆಂದ್ರಲ್ಲಿ ಉತ್ತರಗಳು ಇನ್ಫೈನೈಟ್, ಮಾರ್ಗಗಳು ಇನ್ಫೈನೈಟ್. ಏಕೆಂದ್ರೆ ಬ್ರಹ್ಮ ತಾನೇ ಸೃಷ್ಟಿ ಮಾಡಿರೋದು. ನೋಡಿ, ಬ್ರಹ್ಮನ ತನಕ ಕೇವಲ ಪೋಸ್ಟಿಂಗ್. ನಮ್ಮ ರಿಕ್ವೆಸ್ಟ್ ಆಗ್ತೀವಿ, ಸರಿ, ಆ ಕಡೆಯಿಂದ ವಿತೌಟ್ ಆಸ್ಕಿಂಗ್ ನಿಮ್ಗೆ ಏನು ಬೇಕು ಅಂತ ಕೇಳೋದಿಲ್ಲ. ನಮ್ಗೇನು ನಮ್ಮ ಮಾರ್ಗದಲ್ಲಿ ಅದಕ್ಕೆ ಅವ್ರ ಏನಿದೆ ಎಲ್ಲ ಕೊಡ್ತಾರೆ. ಸರಿ, ರುದ್ರನಿಂದ ಗರುಡ ತನಕ ನಾವೇನು ಸಂವಾದ ಮಾಡಲಿಲ್ಲ, ಆದರೆ ಬ್ರಹ್ಮನ ಜೊತೆ ಸಂವಾದಕ್ಕೆ ಪ್ರಚೋದನೆ ಕೇಳ್ತಾ ಇದ್ದೇವೆ ಅಂತ ಇವತ್ತಿನ ಈ ಒಂದು ಉಪನ್ಯಾಸ ಮುಗಿಸ್ತೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಉಳಿದಿದ್ದೀನಿ ಮುಂದಿನ ವಾರ. ಹಲೋ, ಹಾ ಹೇಳಿ ಸರ್. ಹಾ, ಇವಾಗ ಈ ಗಾಯತ್ರಿ ಮಂತ್ರದಲ್ಲಿ ಫಸ್ಟ್ ಬಂದ್ಬಿಟ್ಟು ಮಹಾದೇವ ಅಂದ್ರೆ ರುದ್ರಕ್ಕೆ ಇದೆಯಲ್ಲ ಸರ್, ಅದು ಯಾಕೆ ಫಸ್ಟ್ ರುದ್ರನೇ ಬರುತ್ತೆ ಆಮೇಲೆ? ಅಲ್ಲ, ಫಸ್ಟ್ ಏನಿದೆ, ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ. ಮೊದಲಿಲ್ಲಿ ನಾರಾಯಣಂಗೆ ಹೇಳ್ತಾ ಇರೋದು ಸಹಸ್ರಾಕ್ಷ. ಸಹಸ್ರಾಕ್ಷ ಸಹಸ್ರಪಾತ್ ಅಭೋಬಿಂ ವಿಶ್ವತಾವೃತ್ವ ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಪುರುಷ ಸೂಕ್ತ ಕೇಳಿದಿರಲ್ಲ. ಅಂದ್ರೆ ನಾರಾಯಣ ಮೊದಲು ಯು ಶುಡ್ ಅಡ್ರೆಸ್, ಮೊದಲು ನಾರಾಯಣನ್ ತಿಳ್ಕೋ. ಯಾಕೆಂದ್ರೆ ಅವನು ಒಬ್ಬನೇ ನಿನ್ನ ಸ್ಥಿತಿ ಸರಿ ಇದೆಯೋ ಇಲ್ವೋ ಅಂತ ನೀನು ಹೇಳ್ಕೊಳಕ್ಕಾಗೋದು ಯಾರ ಹತ್ರ? ಏನಾರ ಬೇಕು ಅಂತ ಕೇಳೋದು ಯಾರ ಹತ್ರ? ನಾರಾಯಣ ಮಾತ್ರ ಕೇಳೋದು ನಾವು. ಮೊದಲು ಅದನ್ನ ಧೀಮಹಿ ಅಂತ ಮಹಾದೇವನನ್ನ, ಮಹಾದೇವ ಅಂದ್ರೆ ಈಶ್ವರ ಅಲ್ಲ, ಇಲ್ಲಿ ನಾರಾಯಣ. ಆ ನಾರಾಯಣನ ನಿನ್ನ ಮೊದಲು ತಿಳ್ಕೋ. ಅವಾಗ ಅವನು ರುದ್ರ, ನಿನ್ನ ಪ್ರಾಬ್ಲಮ್ ಏನಿದೆ ಅದಕ್ಕೆ ಆ ರುದ್ರ ಇಂಥ ಕಡೆ ಇದೆಯಪ್ಪ, ಅಲ್ಲಿ ಪ್ರಚೋದನೆ ಮಾಡ್ತವೋ. ಹಾಗಾಗಿ ಮೊದಲು ನಾರಾಯಣನಿಗೆ ಹೇಳ್ತಾ ಇರೋದು. ಈಗ ನೀವು ತನ್ನ ಪ್ರಾಬ್ಲಮ್ಮು, ಈಗ ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಗಂಡನ ಕೇಳ್ತೀರಾ, ಅಥವಾ ಮದುವೆ ಆಗಿಲ್ದವ್ರೆ ತಂದೆ ಕೇಳ್ತೀರಾ, ತಾಯಿನ ಕೇಳ್ತೀರಾ. ಅವ್ರು ಹೇಳ್ತಾರೆ, ನೋಡಿ ಇಲ್ಲಿ ಹೋಗು, ಇಂಥವ್ರ ಹತ್ರ ಹೋಗು, ನಾ ಹೇಳ್ತೀನಿ, ನಿಮ್ಮ ಪ್ರಾಬ್ಲಮ್ಗೆ ಉತ್ತರ ಸಿಗುತ್ತೆ, ಸರಿ ಅಂತ ಆಮೇಲೆ ಹೋಗ್ತೀರಾ. ಆ ರೀತಿ ಇಲ್ಲಿ ಮೊಟ್ಟ ಮೊದಲು ಯಾವುದೇ ತೊಂದರೆ, ಯಾವುದೇ ಬೇಡಿಕೆ, ನಾನು ಹೇಳಿದ್ನಲ್ಲ, ಆರ್ತ ಅರ್ಥಿ ಜಿಜ್ಞಾಸು ಜ್ಞಾನಿ, ನಾಲ್ಕರಲ್ಲಿ ಏನೇ ಬೇಡಿಕೆ ಇದ್ರು ಮೊಟ್ಟ ಮೊದಲು ನಾವು ಅಪ್ರೋಚ್ ಮಾಡಬೇಕಾಗಿರೋದು ಯಾವುದು? ಸಹಸ್ರಾಕ್ಷನನ್ನ, ಅಂದ್ರೆ ನಾರಾಯಣನನ್ನ ಅಂತ ಅರ್ಥ. ಹಾಗಾಗಿ ಇಲ್ಲಿ ಸ್ಟಾರ್ಟ್ ಆಗ್ತಾರೆ ನಾರಾಯಣ. ಅಲ್ಲಿಂದ ಅವನು ನಮ್ಮ ಆರ್ಥತೆಗಾಗಿ ಇರೋದು ರುದ್ರ. ರುದ್ರನಿಗೆ ಸಾಲ್ವ್ ಮಾಡೋಕ್ಕಾಗದಿರೋದು ಯಾವುದೂ ಇಲ್ಲ, ಅವ್ರ ಕ್ಯಾಟಗರಿ ಇದೆ, ಅಲ್ಲಿ ಕೊಡ್ತಾನೆ ಅಂತ ಅರ್ಥ. ಗೊತ್ತಾಯ್ತೆ ಸುಧಾ ಅವರೇ? ಸರ್. ಓಕೆ, ಮತ್ತೆ ಯಾರಿಗಾದ್ರು ಪ್ರಶ್ನೆ ಇದೆಯಾ ಸರ್? ಇದು ಅನುಷ್ಠಾನ ಅಂತಂದ್ರೆ ಹೇಗ್ ಮಾಡೋದು ಸರ್? ಅಂದ್ರೆ ಪ್ರಚೋದನೆ ಅರ್ಥ ಮಾಡಿಕೊಳ್ಳುವವರೆಗೆ ಮತ್ತೆ ದಾರಿ ಸಿಗುವವರೆಗೆ ಅನುಷ್ಠಾನ ಅಂತಲ್ಲ. ಅರ್ಥ ಆಗಲಿಲ್ವೇ? ಈಗ ಒಂದು ಮೈಸೂರಿಗೆ ಹೋಗಕ್ಕೆ ಬಸ್ ಕಾಯ್ತಿರ್ತೀರಾ, ಬಸ್ ಕಾಯೋದು ಒಂದು ಅನುಷ್ಠಾನ. ಬಸ್ ಬಂದ್ಮೇಲೆ ಏನ್ ಮಾಡ್ತೀರಾ? ಅಲ್ಲೇ ಕಾಯ್ತಾ ಇರ್ತೀರಾ, ಬಸ್ ಹತ್ಕೊಂಡು ಹೋಗ್ತೀರಾ ತಾನೆ. ಅಲ್ಲಿಗೆ ಅನುಷ್ಠಾನ ಮುಗೀತು, ಕಾಯುವಿಕೆ ಮುಗೀತು. ನಂತರ ಯಾವುದು? ಅದೇ ಅದ್ರಲ್ಲಿ ಏನೇನು ತೊಂದರೆ ಬರುತ್ತೆ ಆ ಪರ್ಟಿಕ್ಯುಲರ್ ಗಾಯತ್ರಿ ಅನುಷ್ಠಾನ. ಆ ತೊಂದರೆ ಮುಗಿದ್ದಲ್ಲಿ ಬಿಡ್ಬೇಕಷ್ಟೇ. ಅರ್ಥ ಆಯ್ತೆ? ಹಾ ಸರ್. ಅಂದ್ರೆ ಅದು ಅಂದ್ರೆ ಈ ಇದು ನೀವ್ ಹೇಳ್ತೀರಲ್ಲ ಸರ್, 3 ಸರ್ತಿ ಹೇಳಿದ್ರೆ ಅದು ಒಂದು ಅನುಷ್ಠಾನ ಆಗುತ್ತೆ. ಅಲ್ಲ, ಪುನಶ್ಚರಣ ಅಂತ. ಹಾಗೆ ಹೇಳಿ, ಹಾಗೆ ಎಷ್ಟ್ ಸರ್ತಿ ಹೇಳ್ಕೋಬೇಕು ಅಥವಾ ಏನು ಇದ್ರದ್ದು ಅದು ಫಲ ಬರೋದು? ನಾನು ಅದನ್ನೇ ಹೇಳಿದ್ನಲ್ಲ, ಧೀಮಹಿ ಮತ್ತೆ ಪ್ರಚೋದನೆ, ಗತಿ ಮತ್ತೆ ಜ್ಞಾನ ಸಿಗುವವರೆಗೆ.
ಗತಿ ಮತ್ತೆ ಜ್ಞಾನ ಸಿಗುವವರೆಗೆ. ಎಂಡ್ಲೆಸ್ ಸರ್. ನಮ್ಗೆ ಒಂದನ್ನ ಉತ್ತರ ಸಿಕ್ಕಿದ ತಕ್ಷಣ ಮತ್ತೊಂದು ಪ್ರಶ್ನೆ ಹುಟ್ಕೊಂತಾ ಇರುತ್ತೆ. ಅದ್ ನೀವೇ ಬಿಟ್ಟಿದ್ದು. ಆಮೇಲೆ ಸರ್ ಅದು ಹೇಳ್ತಾನೆ ಇರಕ್ಕಾಗಲ್ಲಲ್ವಾ ಸರ್? ಅಂದ್ರೆ ಈಗ ಒಂದ್ 5 ನಿಮಿಷ ಹೇಳ್ಬೋದು, 10 ನಿಮಿಷ ಹೇಳ್ಬೋದು, ಅಂದ್ರೆ ಆ ಡ್ಯೂರೇಷನ್ ಅಥವಾ ಇಷ್ಟು ಟೈಮ್ಸ್ ಅಂತ ಏನಿದೆ ಆ ಟೈಪ್ ಕೇಳ್ತಾ ಇದ್ದಿದ್ ಸರ್. ಅಲ್ಲ, ನಿಮ್ಗೆ ಹೊಟ್ಟೆ ಹಸ್ದಾಗ ಡ್ಯೂರೇಷನ್ ಲೆಕ್ಕ ಹಾಕ್ತೀರಾ? ಹೊಟ್ಟೆ ಹಸ್ದಾಗ ಆಹಾರ, ನೀರು, ಭಯ, ಆಹಾರ, ನಿದ್ರೆ, ಭಯ, ಮೈಥುನ, ಇದಕ್ಕೆ ಯಾರಾದ್ರೂ ಸಮಯ ಲೆಕ್ಕ ಹಾಕ್ತಾರೆ? ಇಲ್ಲ ಇಲ್ಲ ತಾನೆ? ಇಲ್ಲ ಸರ್. ಹಾ, ಆದರೆ ಅರ್ಥ ಬಂದಾಗ ಆಮೇಲೆ ನೋಡೋಣ, ಜಿಜ್ಞಾಸೆ ಆದ್ರೆ ಮಾಡೋಣ, ಜ್ಞಾನಿ ಮುಂದಿನ ಜನ್ಮ ಇಲ್ವೇ, ಅದು ನಾವು ಮಾಡ್ಕೊಂಡಂಗೆ. ನಿಮ್ಮ ಅವಾಂತರ ಎಷ್ಟು, ಆ ಅವಾಂತರಕ್ಕೆ ನೀವು ಅನುಷ್ಠಾನ. ಮೈಸೂರಿಗೆ ಕಾಯ್ತಾ ಇದ್ದೀರಾ, ಅರ್ಧ ಗಂಟೆ ಆದ್ರೂ ಬಸ್ ಬರಲಿಲ್ಲ, ಬೇಡ ಬಿಡು ನಾಳೆ ಹೋಗೋಣ ಅಂತ ಹೋಗೋದು ಒಂದು ಬಗೆ. ಆದ್ರಲ್ಲಿ ಅರ್ಜೆಂಟು ಹೆಣ ಬಿದ್ದೋಗಿದೆ, ಅಲ್ಲಿ ಏನೋ ಹೋಲೇಬೇಕು. ಅರ್ಧ ಗಂಟೆ ಆದ್ರೂ ನಾವು ಕಾಯ್ತೀವಿ, 3/4 ಗಂಟೆ ಆದ್ರೂ ಕಾಯ್ತೀವಿ, 1 ಅವರ್ ಆದ್ರೂ ಕಾರ್ ಮಾಡ್ಕೊಂಡಾರ ಹೋಗ್ತೀವಿ ಅಲ್ವೇ? ಅವಶ್ಯಂ ಪಿತರಾಚಾರಂ ಅಂತ ಕೇಳಿದ್ದೀರಾ ಯಾರಾದ್ರೂ? ಇದು ಸಂಸ್ಕೃತದಲ್ಲಿ ಕೇಳಿಲ್ಲ. ಅಂದ್ರೆ ಅವಶ್ಯಕತೆ ಇದ್ದಾಗ ಏನ್ ಬೇಕಾ ನಾವು ಮಾಡ್ತಾನೆ ಮನುಷ್ಯ. ಅದೇ ಆರ್ತತೆ. ಆರ್ತತೆ ಪ್ರದ್ಯುಮ್ನ ಅಂದ್ರೆ ನಾವು ಪರಮಾತ್ಮನ ನೋಡ್ಲೇಬೇಕು ಅನ್ನೋ ಒಂದು ಆರ್ತತೆ ಉಂಟಾಗಬೇಕು. ಯಾವುದೇ ವಿಚಾರದಲ್ಲಿ ಅರ್ಥ, ಜಿಜ್ಞಾಸೆ, ಜ್ಞಾನಿಗೆ ಆರ್ತತೆ ಇರೋದಿಲ್ಲ. ಈ 3 ಸ್ತರದಲ್ಲಿ ಯಾರಿಗೆ ಯಾವ ವಿಚಾರದ ಆರ್ತತೆ ಉಂಟಾಗ್ತದೆ, ಆಗ ಭಕ್ತ ಕುಂಬಾರ ನೋಡಿ, ಮೀರಾಬಾಯಿ ನೋಡಿ, ಇವರೆಲ್ಲ ಏನು ಪರಮಾತ್ಮನ ಆರ್ತತೆಯಲ್ಲಿದ್ರು, ಹಾಗಾಗಿ ಲಭಿಸಿತು. ಅವರು ಎಷ್ಟೊತ್ತು ಅಂತ ಇದೇ ಪ್ರಶ್ನೆ ಯಾರನ್ನೂ ಕೇಳಲಿಲ್ವಲ್ಲ, ನಾನು ಎಷ್ಟೊತ್ತು ಗಾಯತ್ರಿ ಮಾಡಬೇಕು ಅಂತ. ಅವ್ರಿಗದು ಸಿಗೋ ತನಕ ಬಿಡ್ಲೇ ಇಲ್ಲ. ನೀವು ಅಷ್ಟೇ, ಸಿಗೋ ತನಕ ಮಾಡಿ, ಬೇಡವಾ ಬಿಡಿ ಅಷ್ಟೇ. ಇಲ್ಲಿ ನಾರಾಯಣ ನಿಮ್ಗೆ ಮಾಡ್ತಾನೆ ಇರಬೇಕು, ಇಷ್ಟೊತ್ತೇ ಮಾಡಬೇಕು ಅಂತ ಏನು ಹೇಳಿಲ್ವಲ್ಲ, ಯಾರು ಹೇಳ್ತಾ ಇಲ್ಲ. ನಿಮ್ಮ ಆರ್ಥತೆ ಅವಶ್ಯಕತೆಯ ಲೆವೆಲ್ ಏನಿದೆ ಅದ್ರ ಬಗ್ಗೆ ನೀವು ಮಾಡಿ. ಈಗ ನಿಮ್ಗೆ ಹಲ್ಲು ನೋಯ್ತಾ ಇದೆ, ಆಗಲ್ಲ, ರಾತ್ರಿ 1 ದಿನ ನೋಡಿ 2 ದಿನ ನೋಡಿದ್ರೆ ಆಗಲ್ಲ, ತಡ್ಕೊಳಕ್ಕಾಗದೇ ಇದ್ದಾಗ ಅದಕ್ಕೆ ಏನ್ ಬೇಕು ಮಾಡೇ ಮಾಡ್ತೀರ. ಅಂದ್ರೆ ದೇವ್ರ ಪೂಜೆ ಮಾಡಿ, ಅನುಷ್ಠಾನ ಮಾಡಿ ಅಂದ್ರೆ ಎಷ್ಟೊತ್ತು ಮಾಡಬೇಕು ಅಂತ ಕೇಳ್ತೀರಾ, ಅಷ್ಟೇ ವ್ಯತ್ಯಾಸ. ಹೇಳಿ ಶುಭಶ್ರೀ ಅವರೇ. ಸರ್, ಈಗ ನೀವ್ ಹೇಳಿದ್ರಲ್ಲ ಗಾಯತ್ರಿ, ಇದು ಡೈಲಿ ನಾವು ಈಗ ಮೆಡಿಟೇಷನ್ ಮಾಡ್ಕೊಳ್ತೀವಲ್ವಾ ಬೆಳಿಗ್ಗೆ ಟೈಮು, ಆತರ ಒಂದ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಈ ಫುಲ್ ಗಾಯತ್ರಿನ ಹೇಳ್ಕೊಳ್ಳೋದು ಡೈಲಿ 1 ಸಲ, ಇದು ಈ ತರ ಅನುಷ್ಠಾನ ಓಕೆನಾ ಸರ್? ಕರೆಕ್ಟು. ಅದು ಏನು ಬೇಡಿಕೆಯನ್ನ ಮೊದಲು ನಿರ್ಧಾರ ಮಾಡಿ, ಏನ್ ಬೇಕು ಅಂತ. ಈಗ ನಮ್ಗೆ ಏನ್ ಬೇಡಿಕೆ ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಅಂದ್ರೆ ಯಾಕೆ ಗೊತ್ತಿಲ್ಲ? ಇಲ್ಲ ಸರ್, ಈಗ ನನಗೆ ಇಂಥದ್ ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ, ಏನ್ ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಾನ್ ಜಸ್ಟ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ. ಅದೇ ಜ್ಞಾನ ಬೇಕು, ಪರಮಾತ್ಮ ಬೇಕು ಅಂತ ಮಾಡಿ. ಎಷ್ಟೊತ್ತು ಬೇಕಾದ್ರೂ ಮಾಡಿ, ಎಲ್ಲಾದ್ರೂ ಮಾಡಿ, ಹೇಗಾದ್ರೂ ಮಾಡಿ. ಬಸ್ ಕಾಯ್ತಾ ಇದ್ದೀರಾ ಮಾಡಿ. ನಮ್ದೊಂದು ಬೇಡಿಕೆ ಇಟ್ಕೊಂಡೇ ಮಾಡ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ? ಬೇಡಿಕೆ ಇಲ್ಲದೆಯೂ ಮಾಡ್ಬೋದು, ಅದನ್ನೇ ಹೇಳಿದ್ದು. ಜಗತ್ತಿನ ಉದ್ಧಾರಕ್ಕಾಗಿ ಮಾಡಿ. ಈಗ ನನಗೋಸ್ಕರ ಮಾಡಿ. ನಾನೀಗ ವೇದ ಪಾಠ ಮಾಡ್ತೀನಲ್ಲ, ಉಪನ್ಯಾಸ, ಇದು 1000 ಜನಕ್ಕೆ ಎಲ್ಲರಿಗೂ ಗೊತ್ತಾಗ್ಲಿ ಅಂದ್ರೆ ಇದು ನಾನು ಹೇಳ್ತಾ ಇರೋದು ನಾನು ವೈರಲ್ ಆಗ್ಲಿ ಅಂತಲ್ಲ, ಇದರ ಉಪಯೋಗ ಎಲ್ಲರಿಗೂ ಸಿಗಲಿ ಅಂತ ನೀವು ಅದನ್ನೇ ಮಾಡಿ. ನೀವು ಅವಾಗ ಋಷಿ ಲೆವೆಲ್, ಅವಾಗ ನೀವು ಜ್ಞಾನಿ ಲೆವೆಲ್. ಅದು ನೀವು ಮಾಡ್ತಿರೋದು ಜ್ಞಾನಿ ಲೆವೆಲ್ ಅಲ್ಲಿ ಮಾಡಿ. ಹೇಳಿ ಲಕ್ಷ್ಮಿ ಅವರೇ. ಸರ್, ಈಗ ನನ್ಗೇನೋ ಒಂದು ಎಜುಕೇಶನ್ ಬಗ್ಗೆ ಬೇಕಾಗಿರುತ್ತೆ, ನನ್ನ ಎಜುಕೇಶನ್ ಅನ್ನು ಸ್ವಲ್ಪ ಮುಂದುವರಿಬೇಕು ಅಂತ ಬೇಕಾಗಿರುತ್ತೆ. ಆ ಒಂದು ಪರ್ಟಿಕ್ಯುಲರ್ ವೇದ ಇದನ್ನ ಶ್ಲೋಕವನ್ನ ಹೇಳಿದ್ರೆ ಆಗುತ್ತೋ, ಅದು ಪೂರ್ತಿ ಶ್ಲೋಕಗಳನ್ನ ಎಲ್ಲದನ್ನು ಹೇಳ್ಬೇಕು?
ಅದೇ ಮೊದಲು ಈ ಮೊದಲನೇ ಮಂತ್ರ ಏನ್ ಮಾಡಬೇಕು ಅಂತ ಗೊತ್ತಾಗಬೇಕು. ಆ ಮಾಡಕ್ ಹೊರಟಾಗ ಏನ್ ತೊಂದರೆ ಬರುತ್ತೆ ಅದ್ರ ಪ್ರಕಾರದಲ್ಲಿ ಮಾಡಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಯಾವ ತೊಂದರೆ ಬಂತು, ಮೊದಲು ಮಾರ್ಗವೇ ಗೊತ್ತಿಲ್ಲ, ದಾರಿಯೇ ಇಲ್ಲ ಅಂದಾಗ ಮೊದಲನೇ ಮಂತ್ರ. ದಾರಿ ಸಿಕ್ಕಿದ ಮೇಲೆ ನಂತರ ಉದ್ಭವವಾಗುವ ತೊಂದರೆಗಳಿಗೆ ಈ ಅನುಷ್ಠಾನಗಳು ನಿಮ್ಮ ತೊಂದರೆ ಮೇಲೆ ಡಿಪೆಂಡ್. ಅಂದ್ರೆ ಎಲ್ಲಾ ಶ್ಲೋಕಗಳನ್ನು ಹೇಳ್ಬೇಕು. ನಾನು ಹಾಗೆ ಹೇಳ್ತಾ ಇಲ್ಲ. ಈಗ ನೀವು ಜನರಲ್ ಸ್ಟೋರ್ಗೆ ಹೋದ್ರೆ ನಿಮ್ಗೆ ಏನ್ ಬೇಕೋ ತಗೋತೀರ, ಉಪ್ಪು ಬೇಕೋ ಸಕ್ಕರೆ ಬೇಕೋ ತಗೋತೀರಾ. ಆತರ ಇಷ್ಟು ಸೆಟ್ ಆಫ್ ಮಂತ್ರದಲ್ಲಿ ನಿಮ್ಮ ತೊಂದರೆ ಏನಿದೆ ಆ ಮಂತ್ರ ಮಾಡಿ, ನಿಮ್ಮ ಆ ತೊಂದರೆ ನಿವಾರಣೆಗಾಗಿ ಮಾಡಿ. ಕೇಳಿಸಿದೆ? ಹೇಳಿ ಸರ್. ಈಗ ನೀವು ತೊಂದರೆಗಳಿದ್ದರೆ ಆ ತೊಂದರೆ ನಿವಾರಣೆ ಅಂತ ಹೇಳಿದ್ರಲ್ಲ ಸರ್. ಈಗ ಮೊದಲನೇ ಶ್ಲೋಕ ಇದೆಯಲ್ಲ, ಅದನ್ನ ಮಾಡಿದಾಗ ನಮ್ಗೆ ಏನ್ ಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀರಾ ಸರ್? ಹೌದು. ಮಾರ್ಗ ಮತ್ತೆ ಗತಿ. ಅದೇ ಪುರುಷಸ್ಯ ವಿದ್ಯಾಶಾಸ್ತ್ರಾಕ್ಷ ಈ ಫಸ್ಟ್ ಇದನ್ನ ಹೇಳಿದಾಗ ಏನ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಮಿಕ್ಕ ಗಾಯತ್ರಿಗಳನ್ನ ನೀವು ಹೇಳ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ನಿಮ್ಮ ಏನ್ ಬೇಕು ಅನ್ನೋದಕ್ಕೆ ಏನ್ ಮಾಡ್ಬೇಕು, ಯಾವ ಮಾರ್ಗ ಬೇಕು, ಅದಕ್ಕೆ ಏನ್ ಜ್ಞಾನ ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ತಿಳ್ಕೊಬೇಕಲ್ವೇ? ಅದೇ ಹೇಗ್ ಗೊತ್ತಾಗುತ್ತೆ ಸರ್ ಅದು? ಅದೇ ಮೊದಲನೇ ಮಂತ್ರ ಮಾಡೋದ್ರಿಂದ ನಿಮ್ಮ ಬೇಡಿಕೆಗೆ ಮಾರ್ಗ ಮತ್ತೆ ಗತಿ ಎರಡು ಸಿಗುತ್ತದೆ ಸರ್. ಅದು ತಿಳಿಯೋ ತನಕ ನಾವು ಬರೀ ಮೊದಲನೇ ಮಂತ್ರ ಹೇಳಿದ್ರೆ ಸಾಕ? ಮಂತ್ರ ಮಾತ್ರ ನಾವ್ ಹೇಳ್ಕೊಳ್ತಾ ಇರ್ಬೇಕು? ಸಾಕು. ಅದಾದ ನಂತರ ನಮ್ಗೆ ಒಂದು ಏನ್ ಬೇಕು ಅನ್ನೋದು ನಮ್ಗೆ ಗೊತ್ತಾದಾಗ ನಾವು ನೆಕ್ಸ್ಟ್ ಇರುವಂತ ಮಂತ್ರಗಳು ಯಾವ್ದು ಬೇಕೋ ಅದನ್ನ ತಗೊಂಡು ಅದನ್ನ ಮಾಡ್ಕೋಬೇಕಲ್ವಾ ಸರ್? ಹೌದು. ಅಲ್ಲ, ಏನ್ ಬೇಕು ಅಲ್ಲ, ಬೇಕು ಅನ್ನೋದು ನಿಮ್ಮ ಇಚ್ಛೆ. ಸರ್, ಏನ್ ಬೇಕು ಅಂತ ಇದು ಹೇಳ್ಕೊಡೋದಿಲ್ಲ. ನಿಮ್ಗೆ ಏನ್ ಬೇಕು, ಅದಕ್ಕೆ ಯಾವ ಜ್ಞಾನ ಬೇಕು, ಯಾವ ಮಾರ್ಗ ಬೇಕು, ಅದನ್ನ ಮಾಡೋದಿಕ್ಕೆ ಮೊದಲನೇ ಮಂತ್ರ. ಅಂದ್ರೆ ಎಲ್ಲಿ ಉತ್ತರ ಸಿಗುತ್ತೆ, ಅದಕ್ಕೆ ಏನು ಗತಿ ಇದೆ, ಅದನ್ನ ಮೊದಲು ಮಾಡ್ಕೋಬೇಕು. ಸರಿ ಸರ್. ಓಕೆ. ಆದ್ರೆ ಈಗ ನಾವು ಡೈಲಿ ಈಗ ಮೊದಲನೇ ಮಂತ್ರನ ಹೇಳ್ಕೊಳ್ತಾ ಇದ್ರೆ ನಮ್ಗೊಂದು ಏನ್ ಬೇಕು ಏನಿದು ಅನ್ನೋದು ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಸುಧಾರೆ. ಸರ್, ಇದು ಈಗ ಸಪೋಸ್ ನನ್ಗೆ ವಿದ್ಯೆ ಬೇಕು ಅಂದ್ರೆ ಸರಸ್ವತಿ ಇದನ್ನ ಗಾಯತ್ರಿ ಮಂತ್ರ ಹೇಳ್ಕೊಂಡು ಇದನ್ನ ಏನೋ ನೆಕ್ಸ್ಟ್ ಪುರುಷಸ್ಯ ಮಹಾ ಇದನ್ನ ಹೇಳ್ಕೋಬೇಕಾ ಸರ್? ಹೇಗೆ ಸರಸ್ವತಿ ಬೇರೆ ಮಾಡ್ಕೊಂಡ್ ಮುಂದೆ ಹೋಗೋದ? ಸರಸ್ವತಿ ಹರಿವು. ವಿದ್ಯೆ ಬೇಕು ಅಂದಾಗ ಅದು ಗಳಿಸುವ ಬಗೆ ಹೇಗೆ, ಎಲ್ಲಿ ಸಿಗ್ತದೆ, ಅದಕ್ಕಾಗಿ ಮೊದಲನೇ ಮಂತ್ರ. ಆಮೇಲೆ ನಿಮ್ಮ ತೊಂದರೆಗೆ ಸಂಬಂಧಿಸಿದಂತೆ ಉಳಿದ ಮಂತ್ರಗಳು. ಸರ್, ಈಗ ಸಪೋಸ್ ವಿದ್ಯೆಗೆ ಬೇಕು ಅಂದ್ರೆ ನಾವು ಹೇಗೆ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕು ಸರ್? ಅದೊಂದು ಹೇಳ್ತೀರಾ ಸರ್? ಮೊದಲನೇ ಮಂತ್ರ ಎಕ್ಸಾಂಪಲ್ ಟೈಪ್. ಆಯ್ತು, ಮೊದಲನೇ ಮಂತ್ರ ಹೇಳ್ತೀರಾ. ನಿಮ್ಗೆ ಅವಾಗ ವಿದ್ಯೆ, ನಿಮ್ಗೆ ಬೇಕಾಗಿರೋ ವಿದ್ಯೆ ಎಲ್ಲಿ ಸಿಗ್ತದೆ, ಅಲ್ಲಿಗೆ ಎಲ್ಲಿ ಹೋಗ್ಬೇಕು ಎಲ್ಲ ಗೊತ್ತಾಗುತ್ತೆ. ಅದು ಗೊತ್ತಾದ ಮೇಲೆ ಅಷ್ಟಕ್ಕೆ ನಿಮಗೆ ಉತ್ತರ ಆಗ್ಲಿಲ್ಲ, ಈಗ ಇಲ್ಲಿಂದ ಅಮೆರಿಕಾ ಹೋಗ್ಬೇಕು ಅಲ್ಲಿದೆ ಅಂತಾರೆ, ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಹೋಗೋದಕ್ಕೆ ಸಿದ್ಧತೆಗಳು ಬೇಡವೆ? ಅದಕ್ಕೆ 106 ಅಡ್ಡಿಗಳು. ಯಾವ ಅಡ್ಡಿ ಇದೆ? ಅದಕ್ಕೆ ಮುಂದಿನ ಗಾಯತ್ರಿ ಮಂತ್ರಗಳು. ಸರ್, ಅದೇ ಈಗ ವಿದ್ಯೆಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ವಿದ್ಯೆಗೆ ಬೇಕು ಅಂದ್ರೆ ಅದಕ್ಕೆ ಯಾವ್ದು ಗಾಯತ್ರಿ ಮಂತ್ರನ ನಾವು ಹೇಳ್ಕೋಬೇಕು ಸರ್? ಅದೇ ವಿದ್ಯೆ ಬೇಕು ಅಂತಂದ್ರೆ ಯಾವ ವಿದ್ಯೆ ಬೇಕು, ಅದು ಎಲ್ಲಿ ಸಿಗತ್ತೆ, ಅದು ಹೇಳ್ಕೊಡೋರು ಯಾರು, ಅಥವಾ ಯಾವ ರಿಸೋರ್ಸು, ಯಾವ ಜಾಗ, ಇದಕ್ಕೆಲ್ಲ ಉತ್ತರ ಬೇಡವೆ ಮೊದಲು? ಅದಕ್ಕಾಗಿ ಮೊದಲನೇ ಮಂತ್ರ. ಸರ್, ನೆಕ್ಸ್ಟ್ ಅದ್ ಮೊದಲನೇ ಮಂತ್ರ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಮಂತ್ರ ಹೇಳೋದು ಸರ್? ನೆಕ್ಸ್ಟ್ ಯಾವ್ದು ಅಲ್ಲ, ನೆಕ್ಸ್ಟ್ ಅದಾದ್ಮೇಲೆ ಅದನ್ನ ಹೋಗಿ ಡೈರೆಕ್ಟ್ ಆಗಿ ತಾಳಕ್ಕಾದ್ರೆ ಫೈನ್. ಅಥವಾ ಅದಕ್ಕೆ ಅವಶ್ಯಕವಾಗಿರೋ ಕೆಲವು ಮತ್ತೆ ತೊಂದರೆಗಳೇನಾರು ಉಂಟಾಯ್ತಾ,
ಆ ತೊಂದರೆ ಮತ್ತೆ ನಿವಾರಣೆ ಏನು ತೊಂದರೆ, ಅದಕ್ಕೆ ಇದೆಲ್ಲ ಮುಂದಿನ ಮಂತ್ರಗಳು ನಿಮ್ಮ ತೊಂದರೆಗೆ ಸಂಬಂಧಿಸಿದಂತೆ. ಓಕೆ, ಅಂದ್ರೆ ಪ್ರೊಸೀಜರ್ ಅಂತ ಅಲ್ಲ, ಇದು ನಾವು ಇದ್ರಲ್ಲಿ ಯಾವುದು ಅಲ್ಲ, ಇಲ್ಲಿ ಇದಾದ್ಮೇಲೆ ಇದು ಅಂತ ಇಲ್ಲ. ನಿಮ್ಮ ತೊಂದರೆಯ ನಿವಾರಣೆಗಾಗಿ ಇರುವಂತಹ ಮಂತ್ರಗಳಿವು. ಹಾ ಸರ್, ಅದೇ ಈಗ ನೀವು ಫಸ್ಟ್ ಹೇಳಿದ್ರಿ, ನೆಕ್ಸ್ಟ್ ಅದು ಸಿಕ್ತು ಅಂತ ಅಂದ್ಮೇಲೆ ಮತ್ತೆ ಬೇರೆ ಇದಕ್ಕೆ ಜಂಪ್ ಆಗೋದಕ್ಕೆ, ಅಂದ್ರೆ ಬೇರೆ ನೆಕ್ಸ್ಟ್ ಸ್ಟೆಪ್ ಜಂಪ್ ಆಗೋದಕ್ಕೆ ಏನು ನೆಕ್ಸ್ಟ್ ಸ್ಟೆಪ್ ಜಂಪ್ ಆಗೋದಕ್ಕೆ ನೆಕ್ಸ್ಟ್ ಏನ್ ತೊಂದರೆ ಅಂತ ಹೇಳಿದ್ರೆ ಹೇಳ್ಬೋದಲ್ವಾ? ಸರ್ ಮತ್ತೆ ಹಂಗ್ ನೋಡ್ಕೊಂಡೋದ್ರೆ ನಮ್ಗೆ ಅಲ್ಲಲ್ಲಿ ಗೊತ್ತಾಗೋದಿಲ್ಲ. ಸೊ ಇಲ್ಲ, ನಿಮ್ ತೊಂದ್ರೆ ಯಾರನ್ನ ಕೇಳ್ಬೇಕು ಅಲ್ಲ, ಈಗ ನಿಮ್ ತೊಂದ್ರೆನೆ ನಿಮಗೆ ಗೊತ್ತಾಗತ್ತೆ ಅಲ್ವೇ ಅಮ್ಮ? ಹಾ ಸರ್, ಅದು ಗೊತ್ತಾಗುತ್ತೆ. ಅದೇ ತೊಂದ್ರೆ, ಆ ತೊಂದರೆಗೆ ಇಲ್ಲಿ ಯಾವ ಮಂತ್ರ ಸಂಬಂಧಿಸಿದೆ ಆ ಮಂತ್ರವನ್ನ ಅನುಷ್ಠಾನ ಮಾಡ್ಬೇಕಲ್ಲ. ಆಕ್ಚುಲಿ ಈಗ ನೀವು ಹೇಳಿದ್ರಲ್ಲ ಸರ್, ಗರುಡ ಅನ್ನೋದು ಪ್ರಾಣ, ಮತ್ತೆ ಅಂದ್ರೆ 1 by 1 ಅದೇ ನಮಗ್ ಗೊತ್ತಿಲ್ಲ ಅಂದಾಗ ನಾವು ಹೆಂಗೆ ಅದಕ್ಕೆ ನಾನು ಉಪನ್ಯಾಸ ಮಾಡ್ತಾ ಇರೋದು, ಯಾವ ಮಂತ್ರ ಏನ್ ಮಾಡುತ್ತೆ ಅಂತ ಹೇಳ್ತಾ ಇದೀನಲ್ಲ. ಓಕೆ ಸರ್, ಓಕೆ. ಆಮೇಲೆ ಕೆಲವೊಂದು ಇದು ಬರೀ ಇದ್ರಲ್ಲಿರೋ ಅಷ್ಟು ಗಾಯತ್ರಿ ಮಂತ್ರಕ್ಕಿಂತ ಇನ್ನೂ ಜಾಸ್ತಿ ಇದೆ. ಒಂದು ಶಂಖ ಅಂತ ಇದೆ, ಚಕ್ರ ಅಂತ ಇದೆ, ಬೇರೆ ಬೇರೆ ಇದೆ. ಅದು ಕೂಡ ಬರುತ್ತಾ, ಹೇಗೆ ಸರ್ ಅದು? ಅಲ್ಲ, ಅದು ಬರೋದಕ್ಕೆ ಇಲ್ಲಿಂದ ಉತ್ತರ ಸಿಕ್ಕಿದ್ರೆ ಅಲ್ಲಿ ನಿಮ್ಗೆ ಅದು ಓಹೋ ಅದನ್ನು ಉಪಯೋಗಿಸ್ಬೇಕು ಅಂತ ಗೊತ್ತಾಗೋದು ಅವಾಗ. ಓಕೆ ಸರ್, ಓಕೆ. ಕೇಳಿ ಸುಧಾ ಅವ್ರೆ. ಸರ್ ಇಲ್ಲ, ನನಗೆ ಇವ್ರು ಕೀರ್ತಿ ಹೇಳ್ತಿದ್ದ ಅಂದ್ರೆ ಇವಾಗ ನಂಗೆ ವಿದ್ಯೆ ಬೇಕು ಅಂದ್ರೆ, ಇವಾಗ ಎಕ್ಸಾಂಪಲ್ ನನ್ಗೆ ವೇದ ತಿಳ್ಕೋಬೇಕು, ವೇದ ಕಲಿಬೇಕು ಅಂದ್ರೆ ಫಸ್ಟ್ ನಾನು ಅದ್ರ ಬಗ್ಗೆ ಏನು ಅಂತ ತಿಳ್ಕೋಬೇಕು. ಆಮೇಲೆ ಯಾರು ಹೇಳ್ಕೊಡ್ತಾರೆ ಅನ್ನೋದು ಗೊತ್ತಾಗ್ಬೇಕು. ಅದರಿಂದ ನಾನು ಎಷ್ಟು ಕಲಿತೀನಿ ಅನ್ನೋದು ಬೇಕಾಗುತ್ತೆ. ಅವ್ರು ಒಂದೇ ಸರಿ ನಂಗೆ ವಿದ್ಯೆ ಬೇಕು ಅಂದ ತಕ್ಷಣ ಆ ವಿದ್ಯೆಗೆ ಯಾವ ಪಠಣ ಹೇಳ್ಬೇಕು ಅನ್ನೋದು ಅವ್ರ ಕ್ವಶನ್ ಆಗಿತ್ತಲ್ಲ ಸರ್. ಅದಕ್ಕೆ ಆನ್ಸರ್ ಒಂದೇ ಸರಿ ಆತರ ಜಂಪ್ ಆಗಕ್ಕಾಗಲ್ಲ. ಫಸ್ಟ್ ಇದ್ರಲ್ಲೇ ಕ್ಲಾರಿಟಿ ನಾವು ಹುಡುಕ್ತಾ ಹೋಗ್ಬೇಕು ಅನ್ನೋದು ಉತ್ತರ. ಆಯ್ತು, ಶುಭಶ್ರೀ ಅವರೇ ಕೇಳಿ. ಥ್ಯಾಂಕ್ ಯು ಸರ್. ಉತ್ತರ ಸಿಕ್ತು ಸರ್, ಇವರಿಬ್ರು ಮಾತಾಡಿದ್ರೆ ನೀವು ಆನ್ಸರ್ ಕೊಟ್ರಲ್ಲ, ಸಿಕ್ತು ಸರ್. ಓಕೆ, ಮತ್ತೆ ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ, ಓಂ ಗಣನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.